ಹಲೋ ಎವ್ರಿವನ್, ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನನ್ನ ಹೆಸರು ಗೀತಾ ಅಂತ. ನಾವಿವತ್ತು ಜಾಗ್ರಫಿ NCERT ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಏನು ನೋಡ್ತೀವಿ, ಚಾಪ್ಟರನ್ನು ನಾವು ಡೀಟೇಲ್ ಆಗಿ ನೋಡ್ತೀವಿ. ಅದಾದಮೇಲೆ ಆ ಚಾಪ್ಟರ್ ರಿಲೇಟೆಡ್ ಏನೇನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಂದಿದ್ದಾವೆ ಆ ಕ್ವೆಶನ್ಸನ್ನು ಕೂಡ ನಾವು ಆ ಟಾಪಿಕ್ ಆದಮೇಲೆ ಕವರ್ ಮಾಡ್ತೀವಿ. ಓಕೆ, ಸೊ ಮತ್ತು ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಾವು ಮಾಡ್ತಾ ಇರುವಂಥ ಈ ಸೀರೀಸ್ NCERTಸು ನಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡ್ತೀವಿ. ಓಕೆ, ಸೊ ವೈ ಕನ್ನಡ ಆ್ಯಂಡ್ ಇಂಗ್ಲೀಷ್, ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಬಹಳಷ್ಟು ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗ್ತಿರ್ಬೋದು. ಸೊ ಇದನ್ನೆಲ್ಲ ನಮ್ಮ ಟೀಮ್ನವರು ರಿಕಗ್ನೈಸ್ ಮಾಡಿಬಿಟ್ಟು ಬೋತ್ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಮತ್ತು ಕನ್ನಡ ಮೀಡಿಯಮ್ನವ್ರಿಗೆ ಇಬ್ಬರಿಗೂ ಹೆಲ್ಪ್ ಆಗಲಿ ಅಂಥೇಳಿ ನಮ್ಮದು NCERT ಸೀರೀಸನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಸ್ಲೈಡ್ಸ್ ನಮಗೆ ಇಂಗ್ಲೀಷಲ್ಲೇ ಇರುತ್ತೆ. ಓಕೆ, ಅದರ ಎಕ್ಸ್ಪ್ಲನೇಷನ್ನ ನಾವು ಕನ್ನಡದಲ್ಲೂ ನೋಡ್ತೀವಿ. ಯಾಕಂದರೆ ಸ್ಪೆಸಿಫಿಕ್ ಸೈಂಟಿಫಿಕ್ ಟರ್ಮಿಗೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೋದರೆ ಅರ್ಥಕ್ಕೆ ಲೋಪ ಆಗೋ ಸಾಧ್ಯತೆ ಬಹಳ ಇರುತ್ತೆ. ರೈಟ್, ಸೊ ಶಲ್ ವಿ ಸ್ಟಾರ್ಟ್ ಫ್ರಮ್ ದಿ ಕ್ಲಾಸ್ 6. ಓಕೆ, ಅದೇ ಜೋಶಲ್ಲಿ ಒಂದೇನು ಕೆಲಸ ಮಾಡಬೇಕು ಅಂತಂದರೆ, ನೀವೊಂದು ಪೆನ್ ಮತ್ತು ಪೇಪರನ್ನು, ಲೂಸ್ ಶೀಟ್ಸನ್ನು ತಗೊಂಡು ನಾವೇನೇನು ನೋಡ್ತಾ ಹೋಗ್ತೀವಲ್ವ, ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಯಾವುದು ಚೆನ್ನಾಗಿ ಅನ್ನಿಸ್ತಿರುತ್ತೆ ಅಲ್ವಾ, ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಿಂದ ಬರಿತಾ ಹೋದರೆ ನಿಮ್ಗೆ ಅದರದ್ದು ಮೆಮೊರಿಲಿ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ನಾವು ಪೆನ್ ಮತ್ತು ಪೇಪರನ್ನು ತಗೊಂಡೇ ಕೂತಿರ್ತೀವಿ. ರೈಟ್, ಸೊ ಜಾಗ್ರಫಿ ಕ್ಲಾಸ್ 6 ನಾವಿವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಫೈನ್. ಓಕೆ, ಸೊ ವಾಟ್ ಈಸ್ ಜಾಗ್ರಫಿ ಕ್ಲಾಸ್ 6? ನಾವೆಲ್ಲ ಈಗ ಆಲ್ರೆಡಿ ನಾವು ಇದರಲ್ಲಿ ಕೆಲವೊಂದಷ್ಟು ಜನ NCERT ಓದಿರ್ತೀವಿ. ಬಟ್ ನಿಮಗೆ ಈ ಕ್ಲಾಸಿಂದ ಏನಾಗುತ್ತೆ ಅಂದರೆ ಒಂದಷ್ಟು ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ಮತ್ತು ನಿಮಗೆ ಈ ಸ್ಲೈಡ್ಸನ್ನು ನಾವು ಪ್ರೊವೈಡ್ ಕೂಡ ಮಾಡ್ತೀವಿ. ಓಕೆ, ಸ್ಲೈಡ್ಸಲ್ಲಿ NCERT ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಕೂಡ ಇದ್ದಾವೆ. ಓಕೆ, ಆ ಪಾಯಿಂಟ್ಸ್ ನಿಮಗೆ ಒಂದಷ್ಟು ಪಾಯಿಂಟ್ಸ್ ನಿಮಗೆ PYQ ಬೇಸ್ಡ್ ಇದ್ದಾವೆ, ಜೊತೆಗೆ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಓಕೆ ಅನ್ನೋ ಉದ್ದೇಶದಿಂದ ಕೂಡ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಸೊ ಐ ಹೋಪ್ ಯು ಆಲ್ ಪೀಪಲ್ ವಿಲ್ ಎಂಜಾಯ್ ದಿಸ್ ಸೆಷನ್. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ದಿ NCERT ಜಾಗ್ರಫಿ ಕ್ಲಾಸ್ 6. ವಾಟ್ ಈಸ್ ದ ಚಾಪ್ಟರ್ ನೇಮ್? ಓಕೆ, ಚಾಪ್ಟರ್ ನೇಮ್ ಏನು ಅಂತ ನೋಡಿದರೆ, ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ಓಕೆ, ಅಗೇನ್ ಕ್ಲಾಸ್ 6ದವರಿಗೆ ಹೆಂಗೆ ಬೇಕೋ ಹಾಗೆ ಟಾಪಿಕಲ್ಲಿ ಕಂಟೆಂಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಎಕ್ಸಾಮಿಗೆ ಕೂಡ ಇಲ್ಲಿಂದ ಕ್ವೆಶನ್ಸ್ ಬರ್ತಿದ್ದಾವೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ನೋಡ್ತಿದ್ದೀವಿ. ಓಕೆ, ಸೊ ತುಂಬ ಈಸಿ ಇರೋ ಟಾಪಿಕ್ ಇದೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಓಕೆ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ನಮ್ಮದು ಸೋಲಾರ್ ಸಿಸ್ಟಮಲ್ಲಿ ನಮ್ಮದು ಅರ್ಥದ ಸ್ಥಾನ ಏನಿದೆ ಅಂತ ಹೇಳಿ ಈ ಟಾಪಿಕಲ್ಲಿ ನಾವು ನೋಡ್ತೀವಿ. ಅದಕ್ಕೂ ಮುಂಚೆ ಸೋಲಾರ್ ಸಿಸ್ಟಮ್ ಅಂದರೆ ಏನು? ಸೋಲಾರ್ ಸಿಸ್ಟಮ್ ಆಬ್ವಿಯಸ್ಲಿ ಸಿಸ್ಟಮ್ ಅಂತ ಹೇಳ್ತಿದ್ದೀವಿ. ಓಕೆ, ಅಂದರೆ ನಂಬರ್ ಆಫ್ ಮೆಂಬರ್ಸ್ ಎಲ್ಲ ಕೂಡಿಕೊಂಡು ನಾವು ಅದಕ್ಕೆ ಒಂದು ಸಿಸ್ಟಮ್ ಅಂತ ಕರಿತಿರ್ತೀವಿ ಬಹಳಷ್ಟು. ಓಕೆ, ಸೋಲಾರ್ ಟರ್ಮ್ ರಿಲೇಟೆಡ್ ಟು ಸನ್. ಓಕೆ, ಸಿಸ್ಟಮ್ ಅಂದರೆ ಒಂದು ವ್ಯವಸ್ಥೆ ಇದೆ, ಅಂದರೆ ಒಬ್ಬರೇ ಮೆಂಬರ್ ಇಲ್ಲ, ಭಾಳಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಅರ್ಥ ಕೊಡ್ತಿದೆ. ಸೊ ಈ ಭಾಳಷ್ಟು ಜನ ಮೆಂಬರ್ಸಲ್ಲಿ ನಾವು ಕೂಡ ಒಬ್ಬರು ಮೆಂಬರು, ನಮ್ಮದು ಅರ್ತ್. ಓಕೆ, ಸೊ ಅದನ್ನು ನಾವು ಡೀಟೇಲ್ ಆಗಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಓಕೆ, ಅವ್ರ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ತಗೋತಾ ಮತ್ತು ಇದೇನು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಕೊನೆಗೆ ನಾವು ಈ ಟಾಪಿಕ್ಕಿಂದ ಪ್ರೀವಿಯಸ್ ಇಯರ್ ಎಷ್ಟು 1995ಇಂದ ಕರೆಂಟ್ವರೆಗೂ ಏನೇನು ಕ್ವೆಶನ್ಸ್ ಬಂದಿದ್ದಾವಲ್ವ ಅವನ್ನೆಲ್ಲನೂ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಟಾಪಿಕ್. ಓಕೆ, ಸೋಲಾರ್ ಸಿಸ್ಟಮ್. ಓಕೆ, ಸೋಲಾರ್ ಸಿಸ್ಟಮ್ ಅಂತ ನೋಡ್ತಾ ಹೋದರೆ ಆಬ್ವಿಯಸ್ಲಿ ಲೆಟ್ ಮಿ ಗಿವ್ ಯು ಒನ್ ಹಿಂಟ್. ಓಕೆ, ನಾವಿಲ್ಲಿ ಏನೇನು ನೋಡ್ತಿದ್ದೀವಲ್ವ ಇದೆಲ್ಲನೂ ನಾವು ಆಕಾಶದಲ್ಲಿ ಏನೇನು ಆಗ್ತಿರುತ್ತೆ, ಏನೇನು ಆಬ್ಜೆಕ್ಟ್ ಇದೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೀವಿ. ಓಕೆ, ಯಾಕಂದರೆ ನಾವು ಸೋಲಾರ್ ಸಿಸ್ಟಮ್ ಅಂತ ಮಾತಾಡ್ತಿದ್ದೀವಿ, ನಾಟ್ ಜಸ್ಟ್ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್. ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಅರ್ತ್ ಇನ್ ದಿ ಸೋಲಾರ್ ಸಿಸ್ಟಮ್? ರೈಟ್, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ಟು ಸೋಲಾರ್ ಸಿಸ್ಟಮಲ್ಲಿರೋ ಉಳಿದಿರೋ ಮೆಂಬರ್ಸ್ ಬಗ್ಗೆನೂ ತಿಳ್ಕೊತೀವಿ. ಓಕೆ, ಸೊ ಅದಕ್ಕೂ ಮುಂಚೆ ಬೇರೆ ಆಕಾಶಕಾಯಗಳು, ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ. ಓಕೆ, ಸೆಲೆಸ್ಟಿಯಲ್ ಬಾಡೀಸ್, ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ಸೆಲೆಸ್ಟಿಯಲ್ ಬಾಡೀಸ್. ನಾವು ಕನ್ನಡದಲ್ಲಿ ಆಕಾಶಕಾಯಗಳು ಅಂತ ಕರಿತೀವಿ. ಅಂದರೆ ರಾತ್ರಿ ಆಕಾಶ ನೋಡಿದರೆ ನಮಗೆ ಏನೇನೆಲ್ಲ ಕಾಣಿಸುತ್ತೆ ಅಂದರೆ ಒಬ್ವಿಯಸ್ಲಿ ನಾಟ್ ನೆಸೆಸರಿಲಿ ನೈಟ್, ಸನ್ನು ನಮಗೆ ಡೇ ಟೈಮಲ್ಲೇ ಕಾಣಿಸುತ್ತೆ. ಆಕಾಶ ನೋಡಿದರೆ ಯಾವ್ಯಾವ ವಸ್ತುಗಳು ನಮಗಲ್ಲಿ ಕಾಣಿಸುತ್ತೆ, ಸನ್ ಕಾಣಿಸುತ್ತೆ, ಮೂನ್ ಕಾಣಿಸುತ್ತೆ. ಓಕೆ, ಮತ್ತು
ಇಟ್ ಈಸ್ ನಾಟ್ ನೆಸೆಸರಿ, ಸನ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಟಾರ್. ಓಕೆ, ಅದನ್ನು ನಾವು ನೆಕ್ಸ್ಟ್ ಕಂಟಿನ್ಯೂಯೇಷನಲ್ಲಿ ಕಲಿತೀವಿ. ಓಕೆ, ಲೆಟ್ ಮೀ ರಬ್ ದಟ್. ಯಾ, ಬಹಳಷ್ಟು ವಸ್ತುಗಳು ನಮಗೆ ಆಕಾಶದಲ್ಲಿ ಸಿಗುತ್ತೆ. ನೀವು ಅದರಲ್ಲಿ ನಮ್ಮದು ಸನ್ ಇರ್ಬೋದು, ಮೂನ್ ಇರ್ಬೋದು. ಓಕೆ, ಬೇರೆ ಬೇರೆ ಸ್ಕೈ ನೋಡಿದ್ವು ಅಂತಂದರೆ ಡಾಟ್ 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 ಕಾಣಿಸ್ತಿರುತ್ತೆ. ವಿ ಡೋಂಟ್ ನೋ ದೇರ್, ಅದ್ರ ಹೆಸರುಗಳೆಲ್ಲ ನಮಗೆ ಗೊತ್ತಿರಲ್ಲ. ಬಟ್ ಆ ಎಲ್ಲ ವಸ್ತುಗಳನ್ನ ಸೇರಿಸ್ಬಿಟ್ಟು ನಾವು ಸೆಲೆಸ್ಟಿಯಲ್ ಬಾಡೀಸ್, ಆಕಾಶಕಾಯಗಳು ಅಂತ ಕರಿತೀವಿ. ಓಕೆ, ಸೊ ಈ ಆಕಾಶಕಾಯಗಳು ಎಲ್ಲ ಇರೋದು ಸ್ಪೇಸಲ್ಲಿ. ಓಕೆ, ಅವುಗಳಿಗೆ ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಇಂಗ್ಲೀಷಲ್ಲಿ, ಆಕಾಶಕಾಯಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಸೊ ಈ ಆಕಾಶಕಾಯಗಳಲ್ಲಿ ನಮ್ಮ ಸೌರ ಪರಿವಾರದಲ್ಲಿ ಯಾವ್ಯಾವೆಲ್ಲ ಆಕಾಶಕಾಯಗಳು ಇದ್ದಾವೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಓಕೆ, ಯಾವ್ಯಾವ ಆಕಾಶಕಾಯಗಳು ಸೌರಮಂಡಲದ ವ್ಯವಸ್ಥೆಯಲ್ಲಿ, ಸೌರ ವ್ಯವಸ್ಥೆಯಲ್ಲಿ ಇದ್ದಾವೆ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗ್ತೀವಿ. ಒಬ್ವಿಯಸ್ಲಿ ಅದು ಹೋಗೋದಕ್ಕಿಂತ ಮುಂಚೆಗೂ ನಾವು ಸ್ಟಾರ್ಸ್ ಅಂದರೆ ಏನು, ಸ್ಟಾರ್ ಕೂಡ ಒಂದು ನಮಗೆ ಆ ಥರ ಇರುವಂಥ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಓಕೆ, ಸ್ಟಾರ್ ಕೂಡ ಒಂದು ನಮಗೆ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಓಕೆ, ಈ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ನಮಗೆ ಸ್ವಂತ ಬೆಳಕನ್ನು ಹೊಂದಿರುತ್ತೆ. ಓಕೆ, ದೋಸ್ ಆಬ್ಜೆಕ್ಟ್ಸ್ ಹ್ಯಾವಿಂಗ್ ದೇರ್ ಓನ್ ಲೈಟ್, ಸ್ವಂತ ಬೆಳಕನ್ನು ಹೊಂದಿರುವಂತಹ ಆಬ್ಜೆಕ್ಟ್ಗಳಿಗೆ ನಾವೇನಂತೀವಿ, ಸ್ಟಾರ್ಸ್ ಅಂತ ಕರಿತೀವಿ. ಸೊ ಸ್ವಂತ ಬೆಳಕನ್ನು ಯಾಕೆ ಹೊಂದಿರ್ತಾವೆ ಅಂತಂದರೆ ಅದರಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ತಿರುತ್ತೆ. ಎರಡು ಲೈಟ್ ವೇಟ್ ಇರುವಂತಹ ಆಟಮ್ ಸೇರ್ಕೊಂಡ್ಬಿಟ್ಟು ಒಂದು ಲಾರ್ಜರ್ ಆಟಮ್ ಆಗೋದ್ರ ಜೊತೆಗೆ ಎನರ್ಜಿ ಕೂಡ ರಿಲೀಸ್ ಆಗ್ತಿರುತ್ತೆ. ಸೊ ಅದಕ್ಕಾಗಿ ಆ ರಿಯಾಕ್ಷನಿಗೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಎರಡು ಸ್ಮಾಲ್ ಆಟಮ್ ಸೇರಿಕೊಂಡು ಫ್ಯೂಸ್ ಆಗಿಬಿಟ್ಟು ಒಂದು ಲಾರ್ಜರ್ ಆಟಮ್ ಆಗೋದ್ರ ಜೊತೆಗೆ ಎನಾರ್ಮಸ್ ಅಮೌಂಟಲ್ಲಿ ಹೀಟ್ ಮತ್ತು ಎನರ್ಜಿ ನಮಗೆ ರಿಲೀಸ್ ಆಗ್ತಿರುತ್ತೆ. ಸೊ ದ್ಯಾಟ್ ದೀಸ್ ಆಬ್ಜೆಕ್ಟ್ಸ್ ಆರ್ ವೆರಿ ಹಾಟ್. ಓಕೆ, ಆ್ಯಂಡ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಇನ್ ಸೈಜ್. ಓಕೆ, ಬಹಳ ದೊಡ್ಡ ಗಾತ್ರದಲ್ಲೂ ಕೂಡ ಇರ್ತವೆ. ಓಕೆ, ಹೈಡ್ರೋಜನ್ ಮತ್ತು ಹೀಲಿಯಂ ಮೋಸ್ಟ್ಲಿ ಮೇಡ್ ಅಪ್ ಆಫ್, ನಾಟ್ ಎಂಟೈರ್ಲಿ, ಬಟ್ ಮ್ಯಾಕ್ಸಿಮಮ್ ಪೋರ್ಷನ್ ಯಾವುದಿರುತ್ತೆ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಮ್ದಿರುತ್ತೆ. ರೈಟ್, ಸೊ ಅವುಗಳಿಗೆ ನಾವು ಸ್ಟಾರ್ಸ್ ಅಂತ ಕರಿತೀವಿ. ನಿಮ್ಗೆ ಇನ್ನೊಂದು ಕ್ವೆಶನ್ ಬರ್ತಿರ್ಬೋದು, ಎಲ್ಲಿದ್ದಾವೆ ಈ ಸ್ಟಾರ್ಸ್ ಎಲ್ಲ? ರೈಟ್, ಎಲ್ಲಿದ್ದಾವೆ ಈ ಸ್ಟಾರ್ಸ್ ಎಲ್ಲ? ಆಬ್ವಿಯಸ್ಲಿ ಆಕಾಶದಲ್ಲಿ ಇದ್ದಾವೆ ಅಂತ ಹೇಳಿ ನೋಡ್ತಿರ್ತೀವಿ. ಬಟ್ ಈ ಸ್ಟಾರ್ಸದ್ದು ಕಂಪ್ಲೀಟ್ ನಾವು ಎಲ್ಲಿ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋದರೆ ಇದಕ್ಕೂ ಮುಂಚೆ ನಾವು ಏನು ನೋಡ್ತೀವಿ ಅಂತಂದರೆ ಗ್ಯಾಲಕ್ಸೀಸ್ ಅಂತ ನೋಡ್ತೀವಿ. ಸ್ಟಾರ್ಸ್ ಎಲ್ಲಿ ಎಕ್ಸಿಸ್ಟ್ ಇರುತ್ತೆ ಅಂದರೆ ಗ್ಯಾಲಕ್ಸಿಯಲ್ಲಿರುತ್ತೆ. ಓಕೆ, ಇದನ್ನು ನೋಡಿದರೆ ನಮ್ಗೆ ಅರ್ಥ ಆಗ್ತಿದೆ. ನೋಡಿ ಇಲ್ಲಿ. ಓಕೆ, ಇಮೇಜ್ ಡಾಟ್ 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 ಕಾಣಿಸ್ತಿದ್ದಾವಲ್ವ, ಇವೆಲ್ಲ ನಮ್ದು ಹಿಂದೆ ಒಂದು ಡಾಟಲ್ಲಿ ನಮ್ಮದು ಸನ್ ಕೂಡ ಒಂದು. ನೌ ಯು ಕ್ಯಾನ್ ಇಮ್ಯಾಜಿನ್ ಹೌ ಬಿಗ್ ದ ಗ್ಯಾಲಕ್ಸಿ ಈಸ್. ಓಕೆ, ಎಷ್ಟು ವಿಶಾಲವಾಗಿದೆ ಗ್ಯಾಲಕ್ಸಿ ಅಂತ ಹೇಳಿ ನಾವು ಈ ಇಮೇಜ್ ಮೂಲಕ ನೋಡ್ಬೋದು. ಸೊ ಇಂಥ ಭಾಳಷ್ಟು ಮೈನರ್ ಡಾಟ್ಸಲ್ಲಿ ನಮ್ಮದು ಕೂಡ ಒಂದು ಸ್ಟಾರ್. ಅಂದರೆ ಗ್ಯಾಲಕ್ಸಿ ಅಂದರೆ ಏನು, ಗ್ರೂಪ್ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಭಾಳಷ್ಟು ನಕ್ಷತ್ರಗಳ ಒಂದು ಗುಂಪು, ಅದಕ್ಕೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ನಾವು ಈಗ ಇಷ್ಟೆಲ್ಲ ಗ್ಯಾಲಕ್ಸಿಯಲ್ಲಿ ನಮ್ಮದು ಸೋಲಾರ್ ಸಿಸ್ಟಮ್ ಇರುವಂತಹ ಗ್ಯಾಲಕ್ಸಿ ಯಾವುದು ಅಂತಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ. ಓಕೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಸೊ ಈ ಗ್ಯಾಲಕ್ಸಿ ಅಂತ ಬಂದಾಗ ಇದು ಇರುವಂತಹ ಶೇಪಿನ ಬೇಸ್ ಮೇಲೆ, ಯಾವ ಶೇಪಲ್ಲಿದೆ, ಓಕೆ, ಈ ಆಧಾರದ ಮೇಲೆ ನಾವು ಅದನ್ನು 3 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಸೈಂಟಿಸ್ಟ್ ಈ ಕ್ಲಾಸಿಫಿಕೇಷನ್ ಕೊಟ್ಟವರು ಎಡ್ವಿನ್ ಹಬಲ್. ಓಕೆ, ಎಡ್ವಿನ್ ಹಬಲ್ ಅನ್ನುವಂಥ ಸೈಂಟಿಸ್ಟ್ ಅವರು ಈ ಗ್ಯಾಲಕ್ಸಿಯಲ್ಲಿ ಅದರ ಶೇಪ್ ಬೇಸ್ ಮೇಲೆ ನಮಗೆ 3 ಟೈಪ್ಸನ್ನು ಕೊಟ್ಟಿದ್ದಾರೆ. ಒಂದು ಎಲಿಪ್ಟಿಕಲ್ ಗ್ಯಾಲಕ್ಸೀಸ್. ಓಕೆ, ಎಲಿಪ್ಟಿಕಲ್ ಶೇಪಲ್ಲಿರುತ್ತೆ, ಇನ್ನೊಂದು ಸ್ಪೈರಲ್ ಶೇಪಲ್ಲಿರುತ್ತೆ, ಇನ್ನೊಂದು ಇರ್ರೆಗ್ಯುಲರ್ ಶೇಪಲ್ಲಿ ಇರುತ್ತೆ. ಓಕೆ, ಈ ಶೇಪಿನ ಆಧಾರದ ಮೇಲೆ ಈ 3 ಕ್ಲಾಸಿಫಿಕೇಷನನ್ನು ಎಡ್ವಿನ್ ಹಬಲ್ ಅವರು ಕೊಟ್ಟಿದ್ದಾರೆ. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಯುವರ್ ಗ್ಯಾಲಕ್ಸಿ ನೇಮ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. Okay, let's move ahead. Okay, let's move ahead. Constellations. Okay, constellations ಅಂತ ಏನು ಅಂತ ನೋಡಿದರೆ, ಆಕಾಶದಲ್ಲಿ ನಾವು ಸುಮ್ಮನೆ ನೀವು ರಾತ್ರಿ ಏನಾದರೂ ಆಕಾಶ ನೋಡ್ತಾ ಇದ್ದರೆ, ಬಹಳಷ್ಟು ಡಾರ್ಕ್ ಇರುವಂತಹ ಸ್ಕೈ ನೋಡ್ತಾ ಇದ್ದರೆ ಒಂದು ನಮಗೆ ಕಣ್ಣಿಗೆ ಬೀಳುತ್ತೆ. ಏನಂತಂದರೆ ಅಲ್ಲಿ ಬ್ರೈಟ್ ಸ್ಟಾರ್ಸನ್ನು
ನಾವು ಎಲ್ಲ ಜೋಡಿಸಿದ್ವಿ ಅಂತಂದರೆ ನಮ್ಗೆ ಒಂದು ಶೇಪ್ ಸಿಗ್ತಿರುತ್ತೆ. ಸೊ ದ ಸೇಮ್ ಕಾನ್ಸೆಪ್ಟ್ ಇಸ್ ದೇರ್ ಹಿಯರ್. ಓಕೆ, ಈ ಥರ ಅಲ್ಲಲ್ಲಿ ಇರುವಂಥ ಈ ನಕ್ಷತ್ರಗಳನ್ನು, ಈ ಬ್ರೈಟಾಗಿ ಕಾಣಿಸ್ತಿರುವಂತಹ ಸ್ಟಾರ್ಸನ್ನು ನಾವು ಕೂಡಿಸ್ಬಿಟ್ಟು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಅದು ನಮಗೆ ಕಾಣಿಸುತ್ತೆ. ಓಕೆ, ಆ ಪರ್ಟಿಕ್ಯುಲರ್ ಯಾವ ಶೇಪಲ್ಲಿದೆ ಇದ್ರ ಬೇಸ್ ಮೇಲೆ ಅವುಗಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಓಕೆ, ಅಗೇನ್ ಈ ಕಾನ್ಸ್ಟಿಲೇಷನ್ ಅಂದರೆ ಇಲ್ಲಿರೋದು ಸ್ಟಾರೇ, ಅದನ್ನು ಅದರ ಬ್ರೈಟ್ನೆಸ್ ಆಧಾರದ ಮೇಲೆ ಓಕೆ ಒಂದು ಲೈನನ್ನು ಡ್ರಾ ಮಾಡಿಬಿಟ್ಟು ಅದಕ್ಕೆ ಆ ಕಾಂತಿರೋ ಬೇಸ್ ಮೇಲೆ ಒಂದು ನೇಮಿಂಗನ್ನು ಮಾಡಿರ್ತಾರೆ. ಸೊ ಅದಕ್ಕೇನು ಅಂತ ಕರಿತೀವಿ ಅಂತಂದರೆ, ಆಫ್ಕೋರ್ಸ್ ಭಾಳ ಇದ್ದಾವೆ, ಬಟ್ ಒಂದಷ್ಟು ನೆನ್ಪಿಟ್ಕೋಬೇಕಿರೋದು ಲೀಬ್ರಾ, ಕ್ಯಾನ್ಸರ್, ಫೆಗಾಸಸ್ ಎಕ್ಸೆಟ್ರಾ. ಓಕೆ, ಎಕ್ಸ್ಟ್ರಾ ಪಾಯಿಂಟ್ಸು ಇದ್ದಾವೆ, ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಟಾರ್. ಒಂದೆರಡು ಎಕ್ಸಾಂಪಲ್ಸ್ ನೆನಪಿದ್ರೆ ಸಾಕು. ಓಕೆ ಓಕೆ, ಲೆಟ್ಸ್ ಮೂವ್ ಅಹೆಡ್. ಲೆಟ್ಸ್ ಮೂವ್ ಅಹೆಡ್. ಕಾನ್ಸ್ಟಿಲೇಷನ್ಸ್ ಆದಮೇಲೆ ನಾವು ಸೋಲಾರ್ ಸಿಸ್ಟಮಿಗೆ ಬರ್ತೀವಿ. ಓಕೆ, ಸೋಲಾರ್ ಸಿಸ್ಟಮ್. ಓಕೆ, ದಿಸ್ ಇಸ್ ದಿ ಕೋರ್ ಆಫ್ ದಿ ಟುಡೇಸ್ ಕ್ಲಾಸ್. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ವಿ ಅಂತಂದರೆ ಆಲ್ಮೋಸ್ಟ್ ಕ್ಲಾಸೇ ಮುಗ್ದಿರುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟು, ಓಕೆ, ಇದರಲ್ಲಿ ನಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಓಕೆ ಲೆಟ್ ಮೀ, ಹಾಂ, ಸೊ ಈ ಇಮೇಜ್, ಓಕೆ, ಹಾಂ, ಎಸ್, ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಆಲ್ ಆಫ್ ಯು. ಎಲ್ಲರಿಗೂ ಕಾಣಿಸ್ತಿದೆ ಇದು. ಓಕೆ, ಇದಕ್ಕೆ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಇದನ್ನು ಜಸ್ಟ್ ನಾವು ಬಹಳಷ್ಟು ಸರ್ತಿ ನಾವು ಬುಕ್ಸಲ್ಲಿ ಫೋನಲ್ಲೆಲ್ಲ ನೋಡಿರ್ತೀವಿ. ಸೊ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಸನ್ನನ್ನು ಕೇಂದ್ರ ಇದೆ ನೋಡಿ, ಸೈಜು ಬೇರೆ ಬೇರೆ ಆಬ್ಜೆಕ್ಟಿಗೆ ಕಂಪೇರ್ ಮಾಡಿದರೆ ಇದ್ರದ್ದು ಸೈಜು ಕಂಪ್ಯಾರಿಟಿವ್ಲಿ ಲಾರ್ಜರ್ ಇದೆ. ಓಕೆ, ಮತ್ತು ಒಂದು ಪರ್ಟಿಕ್ಯುಲರ್ ಪಾತನ್ನು ತೋರಿಸ್ತಿದೆ. ಓಕೆ, ಈ ಪಾತಿಗೆ ನಾವು ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಎಲಿಪ್ಟಿಕಲ್ ಆರ್ಬಿಟ್. ಆರ್ಬಿಟ್ ಈಸ್ ನಥಿಂಗ್ ಬಟ್, ಆರ್ಬಿಟ್ ಅಂದರೆ ಏನು? ಆರ್ಬಿಟ್ ಅಂದರೆ ಆಬ್ಜೆಕ್ಟು ಯಾವ ಪಾತಲ್ಲಿ ಚಲಿಸ್ತಾ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಆರ್ಬಿಟ್ ಅಂತ ಕರಿತೀವಿ. ಓಕೆ, ಆರ್ಬಿಟ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಆಬ್ಜೆಕ್ಟು ಈ ಪರ್ಟಿಕ್ಯುಲರ್ ಪಾತಲ್ಲಿ ಚಲಿಸ್ತಾ ಇರುತ್ತೆ. ಓಕೆ, ಅದಕ್ಕೆ ನಾವು ಆರ್ಬಿಟ್ ಆಫ್ ದಿಸ್ ಪರ್ಟಿಕ್ಯುಲರ್, ಇಟ್ ಹ್ಯಾಸ್ ಇಟ್ಸ್ ಓನ್ ನೇಮ್. ಓಕೆ, ಆ ಥರ ಕರಿತೀವಿ. ಸೊ ಒಂದು ನಮ್ಗೆ ಇದರಿಂದ ನೋಡಿದರೆ ಗೊತ್ತಾಗ್ತಿದೆ. ಓಕೆ, ಎಲ್ಲ ಆಬ್ಜೆಕ್ಟ್ ಕೂಡ ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಸುತ್ತಾ ಇದ್ದಾವೆ ಸನ್ನನ್ನು, ಈ ಆಬ್ಜೆಕ್ಟ್ಸ್. ಓಕೆ, ಈ ಆಬ್ಜೆಕ್ಟಿಗೆ ಇದು ಸಣ್ಣ ಕೂಡ ನಮ್ಮದು ಒಂದು ಸ್ಟಾರ್ ಅಂತ ಹೇಳಿಬಿಟ್ಟು ನಾವು ಪ್ರೀವಿಯಸ್ಲಿ ನೋಡಿದ್ವಿ. ಓಕೆ, ಈ ಇತರೆ ಆಬ್ಜೆಕ್ಟ್ಗಳು ಕೂಡ ನಮಗಿಲ್ಲಿದ್ದಾವೆ. ಓಕೆ, ಇವುಗಳಿಗೆ ನಾವು ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆ, ಪ್ಲಾನೆಟ್ಸ್, ದೀಸ್ ಆರ್ ದಿ ಪ್ಲಾನೆಟ್ಸ್. ಓಕೆ, ಸನ್ನನ್ನು ಬೇಸಾಗಿಟ್ಕೊಂಡು ಸಣ್ಣ ಸುತ್ತಲೂ ಈ ಎಲ್ಲ ಆಬ್ಜೆಕ್ಟ್ಗಳು ಕೂಡ ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿದೆ. ಓಕೆ, ರಿವಾಲ್ವ್ ಆಗ್ತಿದ್ದಾವೆ. ಸೊ ಅವುಗಳಿಗೆ ನಾವು ಏನು ಪ್ಲಾನೆಟ್ಸ್ ಅಂತ ಕರಿತಿದ್ದೀವಿ. ನಾವು ಫಸ್ಟಿಗೆ ನೋಡಬೇಕು ಅಂತಂದರೆ ಫಸ್ಟಿಗಿದೆ ಮರ್ಕ್ಯೂರಿ. ಓಕೆ, ನೆಕ್ಸ್ಟು ಸೆಕೆಂಡ್ ಆರ್ಬಿಟಲ್ಲಿರೋದು ವೀನಸ್, ಥರ್ಡ್ ಆರ್ಬಿಟಲ್ಲಿ ಅರ್ತ್ ಇದೆ. ಓಕೆ, ಅದಾದಮೇಲೆ ಪ್ಲೀಸ್ ಅಬ್ಸರ್ವ್ ದಿಸ್ ಬ್ಲೂ ಕಲರ್ ಡಾಟ್ಸ್. ಓಕೆ, ಈ ಬ್ಲೂ ಕಲರ್ ಡಾಟ್ಸಿಗೆ ನಾವು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಈ ಬ್ಲೂ ಕಲರ್ ಡಾಟ್ಸಿಗೆ ಇವೇನು ತೋರಿಸಿದ್ದೀವಲ್ವ, ಇವುಗಳಿಗೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಇದಾದಮೇಲೆ ನಮಗೆ ಜುಪಿಟರ್ ಇದೆ. ಓಕೆ, ಸಾರಿ, ಅರ್ತ್ ಆದಮೇಲೆ ನಮಗೆ ಮಾರ್ಸ್ ಇದೆ. ಮಾರ್ಸ್ ಆದಮೇಲೆ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಆಸ್ಟ್ರಾಯ್ಡ್ ಬೆಲ್ಟ್ ಆದಮೇಲೆ ಜುಪಿಟರ್ ಇದೆ. ಓಕೆ, ಜುಪಿಟರ್ ಆದಮೇಲೆ ಸ್ಯಾಟರ್ನ್ ಇದೆ. ಓಕೆ, ಸ್ಯಾಟರ್ನ್ ಆದಮೇಲೆ ಯುರೇನಸ್ ಇದೆ. ಲಾಸ್ಟ್ಲಿ ನಮಗೆ ನೆಪ್ಚೂನ್ ಇದೆ. ಓಕೆ, ಈ ಡಯಾಗ್ರಾಮ್ ನೋಡಿದರೆ ನಮಗೆ ಇದೇನು ಪ್ಲಾನೆಟ್ಸದ್ದು ನೇಮ್ ಗೊತ್ತಾಗ್ತಿದೆ ಮತ್ತು ಯಾವುದು ನಿಯರೆಸ್ಟ್ ಇದೆ. ಓಕೆ, ಅದರ ಡಿಸ್ಟೆನ್ಸ್ ಬೇಸ್ ಮೇಲೆ, ಸೂರ್ಯನಿಂದಿರುವ ಡಿಸ್ಟೆನ್ಸದ ಆಧಾರದ ಮೇಲೆ ಅತಿ ಕ್ಲೋಸೆಸ್ಟ್ ಯಾವುದಿದೆ. ಓಕೆ, ನೆಕ್ಸ್ಟ್ ಆ ಥರ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಈ ಸೂರ್ಯನಿಂದ ಈ ಪ್ಲಾನೆಟ್ಗಳಿರುವಂಥ ಡಿಸ್ಟೆನ್ಸ್ ಆಧಾರದ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆ, ಸೊ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲನೂ ಇಂಪಾರ್ಟೆಂಟಾ ಅಥವಾ ಒಂದಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟಾ ಅನ್ನೋದನ್ನು ನಾವು ಈ ಪರ್ಟಿಕ್ಯುಲರ್ ಪ್ಲಾನೆಟ್ ಬಂದಾಗ ಅದರ ರಿಲೇಟೆಡ್ ಕಂಟೆಂಟನ್ನು ನೋಡ್ತಾ ಹೋಗ್ತೀವಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ಓಕೆ, ಓಕೆ, ಹಾಂ. So let's coming to the solar system.
ಸೋಲಾರ್ ಸಿಸ್ಟಮಲ್ಲಿ ಏನಿದೆ ಅಂತ ನೋಡಿದಾಗ ಓಕೆ ಇಟ್ ಈಸ್ ಮೇಡ್ ಅಪ್ ಆಫ್ ಸನ್. ಆಬ್ವಿಯಸ್ಲಿ ಸನ್ನನ್ನು ಕೇಂದ್ರವಾಗಿಟ್ಕೊಂಡು ಉಳಿದಿರುವಂತಹ ಪ್ಲಾನೆಟ್ಗಳು ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸನ್ ಸುತ್ತ ರಿವಾಲ್ವ್ ಆಗ್ತಿದ್ದಾವೆ ಅನ್ನೋದನ್ನು ನಾವು ಪ್ರೀವಿಯಸ್ಲಿ ನೋಡಿದ್ವಿ. ಓಕೆ, ಸೊ 8 ಪ್ಲಾನೆಟ್ಸ್ ಇದ್ದಾವೆ. ಓಕೆ, ಸ್ಯಾಟಲೈಟ್ಸ್ ಆ್ಯಂಡ್ ಅದರ್ ಸೆಲೆಸ್ಟಿಯಲ್ ಬಾಡೀಸ್. ಸ್ಯಾಟಲೈಟ್ಸ್ ಅಗೇನ್ ವಿಲ್ ಸಿ ಫರ್ದರ್. ಓಕೆ, ಗ್ರಾವಿಟೇಷನಲ್ ಸನ್ನದ್ದು ಸೈಜ್ ನಮಗೆ ಜಾಸ್ತಿ ಇರೋದ್ರಿಂದ ನಾವು ಫಿಸಿಕ್ಸಲ್ಲಿ ಹೈಸ್ಕೂಲ್ ಫಿಸಿಕ್ಸಲ್ಲಿ ನಾವು ಒಂದು ಫಾರ್ಮುಲಾ ಕಲ್ತಿರ್ತೀವಿ. ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 m2 ಡಿವೈಡೆಡ್ ಬೈ r². ಓಕೆ, ಸೊ ಇದು ವಸ್ತುವಿಂದು ರಾಶಿ ಜಾಸ್ತಿ ಇತ್ತಂದರೆ ಅದರಿಂದ ಎಕ್ಸರ್ಟ್ ಆಗೋ ಫೋರ್ಸ್ ಕೂಡ ನಮಗೆ ಜಾಸ್ತಿ ಇರುತ್ತೆ. ಓಕೆ, ದೂರ ಜಾಸ್ತಿ ಆದಂಗೆ ನಮಗೆ ಎಕ್ಸರ್ಟ್ ಆಗೋ ಫೋರ್ಸು ಕಡಿಮೆ ಇರುತ್ತೆ. ಓಕೆ, ನ್ಯೂಟನ್ಸ್ ಲಾಸಲ್ಲಿ ನಾವು ಇವನ್ನ ಕಲ್ತಿರ್ತೀವಿ. ಹೈಸ್ಕೂಲ್ ಬುಕ್ಸಲ್ಲಿ ನಮ್ಗೆ ಈ ಫಾರ್ಮುಲಾ ಸಿಗುತ್ತೆ. ಅಗೇನ್ ನಾವು ಜಾಗ್ರಫಿಯನ್ನು ಕಲಿತಾ ಇರಬೇಕಂದ್ರೆ ಒಂದಷ್ಟು ಸೈಂಟಿಫಿಕ್ಕಾಗಿ ವಿಚಾರ ಮಾಡೋದ್ರಿಂದ ಭಾಳಷ್ಟು ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗ್ತಿರುತ್ತೆ. ಓಕೆ, ಫಾರ್ ದ್ಯಾಟ್ ಓಕೆ ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಜಾಗ್ರಫಿ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಕ್ವೆಶನ್ಸನ್ನು ಯಾವುದೇ ಥರ ಕೇಳಿದರೂ ಕೂಡ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಸೊ ನಮ್ಮದು ಸೂರ್ಯಂದು ಗ್ರಾವಿಟೇಷನಲ್ ಫೋರ್ಸಿಗೆ ಒಳಗಾಗಿ ಎಲ್ಲ ಪ್ಲಾನೆಟ್ಸ್ಗಳು ಕೂಡ ಇದ್ರ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಓಕೆ, ಈ ಸಿಸ್ಟಮ್ ಯಾವಾಗ ಫಾರ್ಮ್ ಆಯಿತು ಅಂತಂದರೆ 4.6 ಮಿಲಿಯನ್ ಇಯರ್ಸ್ ಅಗೋ. ಓಕೆ, 4.6 ಮಿಲಿಯನ್ ವರ್ಷಗಳಷ್ಟು ಹಿಂದೆ ನಮಗೆ ಈ ವ್ಯವಸ್ಥೆ ನಮಗೆ ರಚನೆ ಆಯಿತು ಅಂತ ಹೇಳಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆ, ನಿಯರೆಸ್ಟ್ ಸ್ಟಾರ್ ಸನ್ನಿಗೆ, ಸನ್ ನಮ್ಮದು ಸ್ಟಾರ್ ಅಂತ ನೋಡಿದ್ವಿ. ಉಳಿದಿರುವಂತಹ ಪ್ಲಾನೆಟ್ಸು, ಉಳಿದಿರುವಂಥ ಆಬ್ಜೆಕ್ಟ್ಸಿಗೆ ನಾವು ಪ್ಲಾನೆಟ್ಸ್ ಅಂತ ಕರೆದ್ವಿ. ಈ ಸನ್ನಿಗೆ ಓಕೆ, ಸನ್ ಈಸ್ ನಥಿಂಗ್ ಬಟ್ ಸ್ಟಾರ್ ಅಂದರೆ ಸ್ವಂತ ಬೆಳಕನ್ನು ಹೊಂದಿರಬೇಕು, ಲಾರ್ಜ್ ಸೈಜ್ ಇರಬೇಕು, ಒಂದಷ್ಟು ಪೆಕ್ಯುಲಿಯರ್ ಫೀಚರ್ಸ್ ಇದ್ದಾವೆ. ಸೊ ಇಂಥ ಸನ್ನಿಗೆ ನಿಯರೆಸ್ಟ್ ಆಗಿರುವಂತಹ ಇನ್ನೊಂದು ಸ್ಟಾರ್ ಯಾವುದು ಅಂತಂದರೆ ಪ್ರಾಕ್ಸಿಮಾ ಸೆಂಚುರಿ ಅಥವಾ ಸೆಂಟಾರಿ ಯಾವುದೇ ಅನ್ಬೋದು. ಓಕೆ, ಆಮೇಲೆ ಆಲ್ಫಾ ಸೆಂಚುರಿ ಅಥವಾ ಸೆಂಟಾರಿ, ಎರಡು ಥರ ಕನ್ನಡ ಬುಕ್ಸ್ ನೋಡಿದರೆ ಸೆಂಚುರಿ ಅಥವಾ ಸೆಂಟಾರಿ ಅಂದಿರ್ತಾರೆ. ಓಕೆ, ನೀವೆರಡೂ ಯೂಸ್ ಮಾಡ್ಬೋದು. ಆಮೇಲೆ ಪ್ಲಾನೆಟ್ಸದ್ದು ನಾವು ಈಗ ಆಲ್ರೆಡಿ ನೋಡಿರೋ ಹಾಗೆ ಅದರ ನೇಮ್ಸ್ ಯಾವ್ಯಾವ ಪ್ಲಾನೆಟ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ನಾವು ನೋಡಿದ್ವಿ. ಕೊನೆಗೆ ಈ ನೆಪ್ಚೂನ್ ಆದಮೇಲೆ ನಮಗಿಲ್ಲೊಂದು ಐಸ್ ಬೆಲ್ಟ್ ಸಿಗುತ್ತೆ. ಓಕೆ, ನೆಪ್ಚೂನ್ ಆದಮೇಲೆ ಓಕೆ ಆ ಬೆಲ್ಟಿಗೆ ನಾವು ಕೈಫರ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಈ ನೆಪ್ಚೂನ್ ಆದಮೇಲೆ ಈ ಪಾರ್ಟಲ್ಲಿ ಓಕೆ ಈ ಪಾರ್ಟಲ್ಲಿ ಒಂದು ಬೆಲ್ಟ್ ಸಿಗುತ್ತೆ, ಅದಕ್ಕೆ ನಾವು ಕೈಫರ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಸೋಲಾರ್ ಸಿಸ್ಟಮ್. ಓಕೆ, ಸೊ let's go ahead. ಓಕೆ, ಹಾಂ, ಸನ್ ಬಗ್ಗೆ ಆಬ್ವಿಯಸ್ಲಿ ನಮ್ಗೆ ಆಲ್ರೆಡಿ ಒಂದಷ್ಟು ನಾವು ಸನ್ ಬಗ್ಗೆ ಕಲ್ತಿದ್ದೀವಿ. ಸೂರ್ಯಂದು ಓಕೆ, ಸೂರ್ಯ ನಮ್ಮದು ಸೋಲಾರ್ ಸಿಸ್ಟಮ್ದು ಸೆಂಟರ್. ನಾವು ಈ ಪ್ರೀವಿಯಸ್ ಸ್ಲೈಡ್ಸಿಂದ ನಮಗದು ಗೊತ್ತಾಗಿದೆ. ಓಕೆ, ಸನ್ನನ್ನು ಸೆಂಟರ್ ಆಗಿಟ್ಕೊಂಡು ಉಳಿದೆಲ್ಲ ಆಕಾಶಕಾಯಗಳು ಅದರ ಸುತ್ತಲೂ ಸುತ್ತುತ್ತಾ ಇದೆ. ಓಕೆ, ಸೊ ಸೋಲಾರ್ ಸಿಸ್ಟಮಿಗೆ ಸೆಂಟರ್ ಯಾವುದು ಅಂತಂದರೆ ಸನ್. ಓಕೆ, ಅದು ಆಬ್ವಿಯಸ್ಲಿ ಇಟ್ ಈಸ್ ಅ ಸ್ಟಾರ್. ಅದಕ್ಕೆ ದೊಡ್ಡ ಸೈಜಲ್ಲಿರುತ್ತೆ, ಎಕ್ಸ್ಟ್ರೀಮ್ಲಿ ಹಾಟ್ ಇರುತ್ತೆ. ಓಕೆ, ಎಕ್ಸ್ಟ್ರೀಮ್ಲಿ ಹಾಟ್ ಯಾಕೆ ಇರುತ್ತೆ ಅಂತಂದರೆ ಅಗೇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಓಕೆ, ನಕ್ಷತ್ರಗಳಲ್ಲಾಗುತ್ತೆ, ಸ್ಟಾರ್ಸಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಿರುತ್ತೆ. ಅದೇ ರೀತಿ ಅದೇ ಫ್ಯೂಷನ್ ರಿಯಾಕ್ಷನ್ ನಮ್ಮ ಸನ್ನಲ್ಲೂ ಕೂಡ ಆಗ್ತಿದೆ. ಓಕೆ, ಇಟ್ ಪ್ರೊವೈಡ್ಸ್ ದಿ ಫುಲ್ಲಿಂಗ್ ಫೋರ್ಸ್ ದಟ್ ಬೈಂಡ್ಸ್ ದಿ ಸೋಲಾರ್ ಸಿಸ್ಟಮ್. ಅಂದರೆ ಅದರ ಗುರುತ್ವಾಕರ್ಷಣೆ ಆ ಬಲದಿಂದ ಬೇರೆ ಎಲ್ಲ ಪ್ಲಾನೆಟನ್ನು ಕೂಡ ಅದು ತನ್ನ ಸುತ್ತಲೂ ಸುತ್ತೋ ಹಾಗೆ ಮಾಡ್ತಾ ಇದೆ. ಓಕೆ, ಸೊ ಡಯಾಮೀಟರ್ ಇಸ್ ಅಪ್ರಾಕ್ಸಿಮೇಟ್ಲಿ ದಿಸ್, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ 109 ಟೈಮ್ಸ್ ಗ್ರೇಟರ್ ದೆನ್ ದಿ ಓಕೆ ಡಯಾಮೀಟರ್ ಆಫ್ ದಿ ಅರ್ತ್. ಅಂದರೆ 109 ಅರ್ಥಗಳನ್ನು ಜೋಡಿಸ್ತಾ ಹೋದರೆ ನಮಗೊಂದು ಲೆಂತ್ ಸಿಗುತ್ತೆ. ಸೊ ಆ ಲೆಂತ್ ಎಷ್ಟು ಇರುತ್ತೆ ಅಲ್ವಾ, ಅಷ್ಟು ಡಯಾಮೀಟರ್ ನಮ್ಮ ಸನ್ ಒಬ್ಬರದೇ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಮಾಸ್ ಅಗೇನ್ ಯು ಕ್ಯಾನ್ ಸಿ ದೇರ್ ದ ಡಾಟಾಸ್. ಅಗೇನ್ ಎಲ್ಲ ಡಾಟಾನು ರಿಲೆವೆಂಟ್, ಎಕ್ಸಾಮಿಗೆ ರಿಲೆವೆಂಟ್ ಇರಲ್ಲ, ಬಟ್ ನಮಗೆ ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗಿಗೆ ಅಂತ ಹೇಳಿಬಿಟ್ಟು ಜಾಸ್ತಿ ಫ್ಯಾಕ್ಟ್ಸ್ ಕೂಡ, ಒಂದಷ್ಟು ಎಕ್ಸ್ಟ್ರಾ ಫ್ಯಾಕ್ಟ್ಸ್ ಕೂಡ ಇದ್ದಾವೆ. ಓಕೆ, ಓಕೆ, ನೆಕ್ಸ್ಟ್ ಇಸ್ ಪ್ಲಾನೆಟ್
ಓಕೆ ವಿ ಹ್ಯಾವ್ ಸೀನ್ ಇನ್ ದಟ್ ಡೈಗ್ರಾಮ್ ಇಟ್ ಸೆಲ್ಫ್ ಏನೇನಿತ್ತು ಪ್ಲಾನೆಟ್ಸ್ ಅಂತ ಹೇಳಿಬಿಟ್ಟು. ಓಕೆ 8 ಪ್ಲಾನೆಟ್ಸ್ ಇತ್ತು ಅದರಲ್ಲಿ. ಎಲ್ಲಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ. ಓಕೆ ಸೂರ್ಯನಿಂದ ಆ ಪ್ಲಾನೆಟ್ ಇರೋ ಆಧಾರದ ಮೇಲೆ ಫಸ್ಟ್ ಬಂದುಬಿಟ್ಟು ಮರ್ಕ್ಯೂರಿ, ಆಮೇಲೆ ವೀನಸ್, ಆಮೇಲೆ ಅರ್ತ್, ಆಮೇಲೆ ಮಾರ್ಸ್, ಜುಪಿಟರ್, ಆಮೇಲೆ ಸ್ಯಾಟರ್ನ್, ಯುರೇನಸ್ ಆ್ಯಂಡ್ ನೆಪ್ಚೂನ್. ಅದಾದಮೇಲೆ ನಮಗೆ ಕೈಫರ್ ಬೆಲ್ಟ್ ಸಿಗ್ತಿತ್ತು, ಪ್ರೀವಿಯಸ್ ಡೈಗ್ರಾಮಲ್ಲಿ ನೋಡಿದ್ವಿ. ಓಕೆ ಸೊ ಅದು ಆ ಪ್ಲಾನೆಟ್ಸ್ ನಮ್ಮ ಸೋಲಾರ್ ಸಿಸ್ಟಮಲ್ಲಿರುವಂಥ ಪ್ಲಾನೆಟ್ಸ್ ಎಷ್ಟು ಅಂತಂದರೆ 8. ನಾವು ಟೆಂಪಲಲ್ಲೆಲ್ಲ ನೋಡಿರ್ತೀವಿ, ನವಗ್ರಹಗಳು ಅಂತ ಕರಿತೀವಿ, ನವಗ್ರಹ ಪೂಜೆ ಎಲ್ಲ ಮಾಡಿರ್ತಾರೆ. ಬಟ್ ರೀಸೆಂಟ್ ಡಾಟಾ ಪ್ರಕಾರ ನಮ್ಮದು 9ನೇ ಗ್ರಹ ಅಂತೇನಿತ್ತಲ್ವ ಅದನ್ನು ನಾವು ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತ ಹೇಳಿಬಿಟ್ಟು ಗ್ರಹಗಳ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ. ಓಕೆ ಯಾಕಂತಂದರೆ ಗ್ರಹಗಳಿಗೆ ಒಂದಷ್ಟು ಪೆಕ್ಯುಲಿಯರ್ ಫೀಚರ್ ಇರಬೇಕು. ಯಾವುದು ಅಂತಂದರೆ ಇಟ್ ಮಸ್ಟ್ ಆರ್ಬಿಟ್ ದಿ ಸನ್, ಸೂರ್ಯನ ಸುತ್ತಲೂ ಒಂದು ನಿರ್ದಿಷ್ಟವಾದ ಪಾತಲ್ಲಿ ಚಲಿಸ್ತಾ ಇರಬೇಕು. ಜೊತೆಗೆ ಒಂದು ಪ್ಲಾನೆಟ್ ಅನ್ಬೇಕು ಅಂತಂದರೆ ಅದಕ್ಕೆ ಮ್ಯಾಸಿವ್, ಬಹಳಷ್ಟು ಅದಕ್ಕೆ ರಾಶಿ ಇರಬೇಕು. ಓಕೆ ಮ್ಯಾಸಿವ್, ಬಹಳಷ್ಟು ದೊಡ್ಡದಾಗಿರಬೇಕು. ಓಕೆ ಆ ಪ್ಲಾನೆಟ್ ನಮಗೆ ಒಂದು ಆಬ್ಜೆಕ್ಟ್ ನಮಗೆ ಅಪ್ರಾಕ್ಸಿಮೇಟ್ಲಿ, ನಾಟ್ ಕಂಪ್ಲೀಟ್ಲಿ, ಅಪ್ರಾಕ್ಸಿಮೇಟ್ಲಿ ನಮಗದು ಸ್ಪೆರಿಕಲ್ ಶೇಪಲ್ಲಿ ಇರಬೇಕು. ಓಕೆ ಮತ್ತು ಅದಕ್ಕೆ ಡಿಫೈನ್ಡ್ ಆಗಿರುವಂಥ ಆರ್ಬಿಟ್ ಇರಬೇಕು. ಬಟ್ ನಮ್ಮದು ಪ್ಲೇಟೋ ಬಂದುಬಿಟ್ಟು ಈ ಎಲ್ಲ ಪೆಕ್ಯುಲಿಯರ್ ಫೀಚರ್ಸನ್ನು ಫುಲ್ಫಿಲ್ ಮಾಡ್ತಾ ಇಲ್ಲದೆ ಇರೋದ್ರಿಂದ ಅದನ್ನು ನಾವು ಪ್ಲಾನೆಟ್ಗಳ ಲಿಸ್ಟಿಂದ ಕೈ ಬಿಟ್ಟು ನವಗ್ರಹಗಳಿಂದ ಅಷ್ಟಗ್ರಹಗಳಿಗೆ ಬಂದಿದ್ದೀವಿ. ಓಕೆ ಸೊ ಟೋಟಲ್ ಎಷ್ಟು ಪ್ಲಾನೆಟ್ಸ್ ಇದ್ದಾವೆ ಅಂತ ನೋಡಿದರೆ 8 ಇದ್ದಾವೆ. ಓಕೆ ಯಾ ಸೊ ಲೆಟ್ಸ್ ಪ್ರೊಸೀಡ್ ಫರ್ದರ್. ಅದೇ ಪ್ಲಾನೆಟ್, ಡಾರ್ಫ್ ಪ್ಲಾನೆಟ್ ಅಂತ ನಾವು ಪ್ಲೂಟೋಗೆ ಕರಿತೀವಿ. ಸೊ ದಟ್ ನಮಗೀಗ ನವಗ್ರಹಗಳಿಲ್ಲ, ಅಷ್ಟಗ್ರಹಗಳು ಮಾತ್ರ ಇದ್ದಾವೆ. ಯಾಕಂತಂದರೆ ಮ್ಯಾಸಿವ್ ಸೈಜ್ ಇರಬೇಕು, ಇದು ಸ್ಮಾಲ್ ಸೈಜ್ ಇದೆ. ಓಕೆ ಆರ್ಬಿಟ್ ಕೂಡ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿಲ್ಲ. ಓಕೆ ಕೈಫರ್ ಬೆಲ್ಟ್ ಅಂತ ನೆಪ್ಚೂನ್ ಆದಮೇಲೆ ಡೈಗ್ರಾಮಲ್ಲಿ ಪ್ರೀವಿಯಸ್ಲಿ ಸೋಲಾರ್ ಸಿಸ್ಟಮ್ ಡೈಗ್ರಾಮಲ್ಲಿ ನೋಡಿದ್ವಿ ನಾವು. ನೆಪ್ಚೂನ್ ಆದಮೇಲೆ ನಮಗೆ ಕೈಫರ್ ಬೆಲ್ಟ್ ಅಂತ ಹೇಳಿಬಿಟ್ಟು, ಅದಾದಮೇಲೆ ನಮಗೆ ಪ್ಲೇಟೋ ಸಿಗುತ್ತೆ. ಓಕೆ ನಾವು ಅದಕ್ಕೆ ಸದ್ಯಕ್ಕೆ ನಾವು ಅದಕ್ಕೆ ಪ್ಲಾನೆಟ್ ಅನ್ನಲ್ಲ, ಪ್ಲಾನೆಟಾಯ್ಡ್ ಅಂತ ಕರಿತೀವಿ. ಓಕೆ ಲೈಕ್ ಇಟ್ ಈಸ್ ಲೈಕ್ ಅ ಪ್ಲಾನೆಟ್ ಬಟ್ ನಾಟ್ ಪ್ಲಾನೆಟ್. ಓಕೆ ಆಸ್ಟ್ರಾಯ್ಡ್ಸ್ ಓದುವಾಗ ಅಲ್ಲಿನೂ ಕೂಡ ನಾವು ಒಂದಷ್ಟು ಲಾರ್ಜ್ ಸೈಜ್ ಇರುವಂತಹ ಆಸ್ಟ್ರಾಯ್ಡ್ಗಳಿಗೆ ನಾವು ಪ್ಲಾನೆಟಾಯ್ಡ್ಗಳು ಅಂತ ಕರಿತೀವಿ. ಅಂದರೆ ಇದ್ರ ಸೈಜು ಪ್ಲಾನೆಟ್ ಆಗುವಷ್ಟು ದೊಡ್ಡದಿಲ್ಲ. ಓಕೆ ಸ್ವಲ್ಪ ಚಿಕ್ಕದಾಗಿದೆ. ಓಕೆ ಮತ್ತು ಆರ್ಬಿಟ್ ಕೂಡ ಪರ್ಟಿಕ್ಯುಲರ್ ಆರ್ಬಿಟನ್ನು ಕೂಡ ಅದು ಮೇಂಟೈನ್ ಮಾಡ್ತಿಲ್ಲ. ಸೊ ಅದಕ್ಕಾಗಿ ನಾವು ಅದನ್ನು ಪ್ಲಾನೆಟ್ಗಳ ಲಿಸ್ಟಿಂದ ಕೈ ಬಿಟ್ಟಿದ್ದೀವಿ. ಓಕೆ ಸೊ ದಿಸ್ ಇಸ್ ಅಬೌಟ್ ಅವರ್ Plato. Okay so what next is ನಮ್ಮ ಮನೆ ಯಾವುದು ಅರ್ತ್. ಓಕೆ ನಾವೆಲ್ಲ ಇರುವಂಥದ್ದು ಜೀವಿಗಳಿರುವಂತಹ ಜೀವಂತ ಗ್ರಹ ಅಂತ ಕರಿತೀವಿ. ಓಕೆ ಯಾವುದಕ್ಕೆ ಅರ್ತ್ಗೆ ನಾವು ಜೀವಂತ ಗ್ರಹ ಅಂತ ಕರಿತೀವಿ. ನಾವು ಸನ್ನಿಂದ ಇರೋ ದೂರದ ಆಧಾರದ ಮೇಲೆ ನೋಡಿದರೆ ನಮಗೆ ಥರ್ಡ್ ಪೊಸಿಷನ್ನಲ್ಲಿ ನಮಗೆ ಅರ್ತ್ ಇತ್ತು. ಓಕೆ ಪ್ರೀವಿಯಸ್ ಡೈಗ್ರಾಮಿಂದ ನಮಗದು ಕ್ಲಿಯರ್ ಆಗಿದೆ. ಓಕೆ ಫಸ್ಟ್ ನಮಗೆ ಮರ್ಕ್ಯೂರಿ ಇತ್ತು, ಆಮೇಲೆ ವೀನಸ್ ಇತ್ತು, ಆಮೇಲೆ ಅರ್ತ್ ಇದೆ. ರೈಟ್ ಸೊ ಥರ್ಡ್ ಪ್ಲಾನೆಟ್ ಯಾವುದು ಅರ್ತಿಂದ ಅಂತಂದರೆ ಅದು ನಮ್ಮದು ಸನ್ನಿಂದ ಯಾವುದು ಅಂತಂದರೆ ಅದು ನಮ್ಮದು ಅರ್ತ್ ಇರುತ್ತೆ. ಓಕೆ ಇದು ಕೂಡ ಅಪ್ರಾಕ್ಸಿಮೇಟ್ಲಿ 4.5 ಬಿಲಿಯನ್ ಇಯರ್ಸ್ ಆಗೋ ನಮ್ಮದು ಅರ್ತು ಫಾರ್ಮ್ ಆಗಿದೆ. ಓಕೆ ಅರ್ತ್ ಮೇಲೆ 71% ವಾಟರ್ ಇದೆ, 29% ನಮಗೆ ಲ್ಯಾಂಡ್ ಇದೆ. ಓಕೆ ಈ 71% ವಾಟರ್ ಇರೋದ್ರಿಂದ ನಾವು ಅದಕ್ಕೆ ಬ್ಲೂ ಪ್ಲಾನೆಟ್ ಕೂಡ ಕರಿತೀವಿ. ಓಕೆ ಸೊ ಮ್ಯಾಕ್ಸಿಮಮ್ ಅಮೌಂಟು ಅರ್ತಲ್ಲಿ ವಾಟರಿಂದ ಕವರ್ ಆಗಿದೆ. ಓಕೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅರ್ತಿದ್ದು ಡೆನ್ಸಿಟಿ ಹೈಯೆಸ್ಟ್ ಇರುತ್ತೆ, ಮರ್ಕ್ಯೂರಿದು ಮತ್ತು ಅರ್ತ್ದು ಡೆನ್ಸಿಟಿ ಹೈಯೆಸ್ಟ್ ಇರುತ್ತೆ. ಓಕೆ ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ so this is brief introduction about earth. You may thinking that ನಿಮ್ಗೆ ಅನ್ನಿಸ್ತಿರ್ಬೋದು ಇಷ್ಟೇನಾ ಅರ್ತ್ ಬಗ್ಗೆ. ಕ್ಲಾಸ್ 6ಅಲ್ಲಿ NCERTs ಅಲ್ಲಿ ಎಷ್ಟಿದೆ ಅಷ್ಟು ಕವರ್ ಮಾಡ್ತಿದ್ದೀವಿ. ಹೈಯರ್ ಕ್ಲಾಸಿಗೆ ಹೋದಾಗೆ ಕಂಟೆಂಟ್ ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ರೈಟ್ ಯಾ ಸೊ ದಿಸ್ ಇಸ್ ಮೈ ಅರ್ತ್. ಓಕೆ ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಬರುತ್ತೆ, ಮೀಟಿಯೋರೈಟ್ಸ್ ಆ್ಯಂಡ್ ಮೀಟಿಯೋರ್ ಅಂತ ಬರುತ್ತೆ. ಓಕೆ ಮೀಟಿಯೋರೈಟ್ಸ್
ಓಕೆ ರೈಟ್ಸ್, ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಓಕೆ, ಸೊ ಏನಿದು ಅಂತ ಇನ್ನೊಂದು ಬರುತ್ತೆ ಮೀಟಿಯೋರ್ ಅಂತ ಹೇಳ್ಬಿಟ್ಟು. ಓಕೆ, ಏನಿದು ಡಿಫ್ರೆನ್ಸ್ ಅಂತಂದರೆ ಮೀಟಿಯೋರೈಡ್ ಅನ್ನೋದು ಕೂಡ ಒಂದು ಸೆಲೆಸ್ಟಿಯಲ್ ಬಾಡಿ. ಓಕೆ, ಅಗೇನ್ ದಿಸ್ ಇಸ್ ಪ್ರೆಸೆಂಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಓಕೆ, ಸೋಲಾರ್ ಸಿಸ್ಟಮಲ್ಲಿರುವಂತಹ ಸೆಲೆಸ್ಟಿಯಲ್ ಬಾಡಿ, ಇಟ್ ಈಸ್ ಅ ಸ್ಮಾಲ್ ಪೀಸ್ ಆಫ್ ರಾಕ್ಸ್, ಓಕೆ, ವಿಚ್ ಆರ್ ಮೂವಿಂಗ್ ಅರೌಂಡ್ ದಿ ಸನ್. ಓಕೆ, ದಿ ರಾಕ್ಸ್ ಅಂದರೆ ಏನು, ಇರ್ರೆಗ್ಯುಲರ್ ಶೇಪ್. ನೀವು ಇಲ್ಲಿ ಡಯಾಗ್ರಾಮಿಂದ ನಿಮಗೆ ಕ್ಲಿಯರ್ ಆಗ್ತಿರ್ಬೋದು. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಸ್ಪೆರಿಕಲ್. ಓಕೆ, ರಾಕಿ ಸಬ್ಸ್ಟೆನ್ಸೇ ಇರುತ್ತೆ, ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಓಕೆ, ಸೂರ್ಯನ ಸುತ್ತುತ್ತಾ ಇದೆ. ಅವುಗಳಿಗೆ ನಾವು ಮೀಟಿಯೋರೈಡ್ಸ್ ಅಂತ ಕರಿತೀವಿ. ಈ ಮೀಟಿಯೋರೈಡ್ಸು ಒಬ್ವಿಯಸ್ಲಿ ಸೋಲಾರ್ ಸಿಸ್ಟಮಲ್ಲೆಲ್ಲ ಇರುತ್ತೆ. ಸೊ ಅರ್ಥದ್ದು ಗ್ರಾವಿಟೇಷನಲ್ ಫೋರ್ಸ್ಗೆ ಒಳಗಾಗಿ ಅರ್ಥದ್ದು ಎಂಟರ್ ಆದಾಗ ಓಕೆ, ಈ ಬ್ರೋಕನ್ ಮೀಟಿಯೋರೈಡ್ಸ್ ಇವೇ ಮೀಟಿಯೋರೈಡ್ಸು ನಮಗೆ ಏನು ಅರ್ಥದ ಅಟ್ಮಾಸ್ಫಿಯರ್ ಒಳಗಡೆ ಬಂತು ಅಂತಂದರೆ ನಾವು ಅದಕ್ಕೇನಂತ ಕರಿತೀವಿ, ಮೀಟಿಯೋರೈಟ್ ಅಂತ ಕರಿತೀವಿ. ಓಕೆ, ಸೊ ಬ್ರೋಕನ್ ಮೀಟಿಯೋರೈಟ್ಸ್ ಅಗೇನ್ ಆರ್ ದಿ ಮೀಟಿಯೋರೈಟ್ಸ್ ಓನ್ಲಿ. ಓಕೆ, ಆದರೆ ವಿಚ್ ಲ್ಯಾಂಡ್ ಆನ್ ದಿ ಅರ್ತ್. ಓಕೆ, ಭೂಮಿ ಮೇಲೆ ಅದು ಬಂದಾಗ ಅದಕ್ಕೆ ನಾವೇನಂತ ಬಂದು ಬಿದ್ದಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೀಟಿಯೋರೈಟ್ಗಳು ಓಕೆ ಅಂತ ಕರಿತೀವಿ. ಓಕೆ, ಅರ್ಥದ ಅಟ್ಮಾಸ್ಫಿಯರ್ ಎಂಟರ್ ಆಗಿಬಿಟ್ರೆ ಅದಕ್ಕೆ ನಾವು ಅದೇ ಮೀಟಿಯೋರೈಡ್ಗೆ ನಾವು ಮೀಟಿಯೋರ್ ಅಂತ ಕರಿತೀವಿ. ಓಕೆ, ಅಗೇನ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಓಕೆ, ದಿಸ್ ಇಸ್ ಮೈ ಅರ್ತ್, ಪ್ಲೀಸ್ ಲುಕ್ ಎಟ್ ಹಿಯರ್. ಓಕೆ, ಲೆಟ್ ಮೀ ಚೇಂಜ್ ದ ಪೆನ್. ಓಕೆ, ದಿಸ್ ಇಸ್ ಮೈ ಅರ್ತ್. ಓಕೆ, ಸೊ ಸೋಲಾರ್ ಸಿಸ್ಟಮಲ್ಲಿ ಸೇ ದಿಸ್ ಇಸ್ ಮೈ ಸನ್. ಓಕೆ, ಅರ್ಥದ್ದು ಆರ್ಬಿಟ್ ಈ ಥರ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸುತ್ತಾ ಇದೆ. ಓಕೆ, ಇಲ್ಲೆಲ್ಲೋ ಮೀಟಿಯೋರೈಡ್ ಇದೆ. ಓಕೆ, ಮೀಟಿಯೋರೈಡ್ ಇಲ್ಲೆಲ್ಲೋ ಇದೆ, ಬಟ್ ಇದು ಸೋಲಾರ್ದು ಗ್ರಾವಿಟೇಷನಲ್ ಪುಲ್ಲಿಗೆ ಒಳಗಾಗಿ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ. ಬಟ್ ಅರ್ತಿಂದ ಬಹಳಷ್ಟು ಫಾರ್ ಸ್ಪೇಸ್ಡ್ ಇದೆ. ಸೊ ಇಲ್ಲಿ ಅರ್ತ್ ಮೇಲೆ ಬರುವಂತಹ ಪ್ರಶ್ನೆನೇ ಇರಲ್ಲ. ಓಕೆ, ಸೊ ದಿಸ್ ಈಸ್ ಮೈ ಮೀಟಿಯೋರೈಡ್. ಓಕೆ, ಅರ್ಥದ ಅಟ್ಮಾಸ್ಫಿಯರಲ್ಲಿ ಎಂಟರ್ ಆದರೆ ದಿಸ್ ಇಸ್ ಮೈ ಅರ್ತ್. ಓಕೆ, ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಅಂತ ಹೈಯರ್ ಕ್ಲಾಸಸ್ಸಲ್ಲಿ ನೋಡ್ತೀವಿ. ಓಕೆ, ಈ ಅಟ್ಮಾಸ್ಫಿಯರಿಕ್ ಲೇಯರಲ್ಲಿ ಎಂಟರ್ ಆಗಿರುತ್ತೆ ಅಲ್ವಾ. ಓಕೆ, ಮೀಟಿಯೋರೈಡ್ ಬಿಕಮ್ ಅ ಮೀಟಿಯೋರ್ ಇಫ್ ಇಟ್ ಎಂಟರ್ಸ್ ದಿ ಅರ್ತ್ ಅಟ್ಮಾಸ್ಫಿಯರ್. ಈ ಅರ್ಥದ ಅಟ್ಮಾಸ್ಫಿಯರಲ್ಲಿ ಎಂಟರ್ ಆದರೆ ಅದಕ್ಕೆ ನಾವು ಮೀಟಿಯೋರ್ ಅಂತ ಕರಿತೀವಿ. ಓಕೆ, ಆಮೇಲೆ ಬಂದು ಭೂಮಿ ಮೇಲೆ ಲ್ಯಾಂಡ್ ಆದರೆ, ಬಂದು ಭೂಮಿಗೆ ಅಪ್ಪಳಿಸಿದ್ರೆ ಓಕೆ, ಅದಕ್ಕೆ ನಾವು ಮೀಟಿಯೋರೈಟ್ ಅಂತ ಕರಿತೀವಿ. ಇಲ್ಲೆಲ್ಲೋ ಇರೋದು ಮೀಟಿಯೋರೈಡ್. ಓಕೆ, ಇಲ್ಲಿ ದೂರ ಇರೋದು ಮೀಟಿಯೋರ್. ಆಮೇಲೆ ಭೂಮಿಗೆ ಬಿದ್ದು ಅಪ್ಪಳಿಸಿರುತ್ತೆ ಅಲ್ವಾ, ಅದಕ್ಕೆ ನಾವೇನಂತೀವಿ ಮೀಟಿಯೋರೈಟ್ ಅಂತ ಕರಿತೀವಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, yeah, this is the meteorites. Again, these things are very important for the exam. We'll see how. ಓಕೆ, ಕ್ವೆಶನ್ಸ್ ಇದ್ದಾವೆ. ಇದಾದಮೇಲೆ ಕ್ವೆಶನ್ ಸಾಲ್ವ್ ಮಾಡ್ತೀವಿ. ಸೊ ಆಗ ನಮಗೆ ಗೊತ್ತಾಗುತ್ತೆ ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಆಸ್ಟ್ರಾಯ್ಡ್ಸ್ ಮತ್ತು ಮೀಟಿಯೋರು ಏನು ವ್ಯತ್ಯಾಸ ಅಂತ ನೋಡಿದರೆ, ಆಸ್ಟ್ರಾಯ್ಡ್ಸ್ ಆ್ಯಂಡ್ ಮೀಟಿಯೋರ್ಸ್ ನಾವು ಡೈಗ್ರಾಮಲ್ಲಿ ನೋಡಿದ್ವಿ. ಓಕೆ, this was my, let me change the pen. Okay, say this is my sun. ಓಕೆ, ಸನ್ನನ್ನು ಬೇಸಾಗಿ ಇಟ್ಕೊಂಡು ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್. ಓಕೆ, ಇಲ್ಲೆಲ್ಲೋ ನಮ್ಮದು ಮರ್ಕ್ಯೂರಿ ಇದೆ, ವೀನಸ್ ಇದೆ, ಅರ್ತ್ ಇದೆ. ದಿಸ್ ಇಸ್ ಮೈ ಮಾರ್ಸ್ ಆ್ಯಂಡ್ ದಿಸ್ ಇಸ್ ಮೈ ಜುಪಿಟರ್. ಓಕೆ, ಈ ಡಿಸ್ಟೆನ್ಸಲ್ಲಿ ಈ ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ಒಂದಷ್ಟು ಬ್ಲೂ ಕಲರ್ ಡಾಟ್ಸನ್ನು ನೋಡಿದ್ವಿ. ಓಕೆ, ಸೊ ಈ ಬ್ಲೂ ಕಲರ್ ಡಾಟ್ಸಿಗೆ ನಾವೇನಂತೀವಿ ಅಂದರೆ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಈ ಬ್ಲೂ ಕಲರ್ ಡಾಟ್ಸಿಗೆ ನಾವು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಆಸ್ಟರಾಯ್ಡ್ ಬೆಲ್ಟ್ ಯಾಕಂತಂದರೆ ಬಹಳಷ್ಟು ಅಮೌಂಟಲ್ಲಿ ಒಂದಷ್ಟು ಸರ್ಟನ್ ಡಿಸ್ಟೆನ್ಸಲ್ಲಿ ಇದನ್ನು ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ಓಕೆ, ಇದಕ್ಕೆ ನಾವು ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿದ್ದಾವೆ. ಓಕೆ, ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ಟರಾಯ್ಡ್ಸ್ ಓಕೆ, ಇದೇ ಆಸ್ಟ್ರಾಯ್ಡ್ದು ಸೈಜ್ ಸ್ವಲ್ಪ ದೊಡ್ಡದಾಗಿತ್ತು ಅಂತಂದರೆ, ಈಗ ಆಲ್ರೆಡಿ ನೋಡಿರೋ ಹಾಗೆ ಅದಕ್ಕೆ ನಾವು ಪ್ಲಾನೆಟಾಯ್ಡ್ ಅಂತ ಕರಿತೀವಿ. ಓಕೆ, ಹಾಗೆ ಮೀಟಿಯೋರೈಟ್ಸ್ broken down in the Earth's atmosphere resulting in the flash of light known as the meteor. ಈ ಥರ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಅಲ್ವಾ, ಅದಕ್ಕೆ ನಾವು ಮೀಟಿಯೋರ್ ಅಂತ ಕರಿತೀವಿ. ಓಕೆ, ದೀಸ್ ಟೂ ಥಿಂಗ್ಸ್ ಆರ್ ಆಸ್ಡ್ ಇನ್ ದಿ ಎಕ್ಸಾಮ್. ಓಕೆ, ಸೊ ಅದಕ್ಕಾಗಿ ಸೆಪರೇಟಾಗಿ ನೋಡ್ತಿದ್ದೀವಿ. ಓಕೆ, meteorites. Okay, examples, some of the examples are written, you can see here. Okay, next thing is comets.
ಕಾಮೆಟ್ಸ್ ಅಗೇನ್ ಕಾಮೆಟ್ಸ್ ಅಂತಂದರೆ ಏನು, ನಾವು ಆಲ್ರೆಡಿ ಕೇಳಿರ್ತೀವಿ ಕಾಮೆಟ್ಸ್ ಬಗ್ಗೆ. ಏನು ಇದು ಧೂಮಕೇತು ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ನಿಮಗೆ ಈ ಡಯಾಗ್ರಾಮ್ ನೋಡಿದರೆ ಕ್ಲಿಯರ್ ಆಗ್ತದೆ. ಓಕೆ, ಧೂಮಕೇತು ಅಂತ, ಹ್ಯಾಲಿ ಧೂಮಕೇತು ಬಗ್ಗೆ ಭಾಳಷ್ಟು ಜನರಿಗೆ ಫೆಮಿಲಿಯಾರಿಟಿ ಇರುತ್ತೆ. ಓಕೆ, ಧೂಮಕೇತು ಅಂದರೆ ಏನು? ಓಕೆ, ಎಸೆಂಟ್ರಿಕ್ ಆರ್ಬಿಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಇರಲ್ಲ, ಇದಕ್ಕೆ ಚೇಂಜ್ ಆಗ್ತಿರುತ್ತೆ. ಓಕೆ, ಇದು ರಾಕಿ ಸಬ್ಸ್ಟೆನ್ಸಿಂದ ಮಾಡಲ್ಪಟ್ಟಿರುತ್ತೆ. ಅದರಲ್ಲಿ ಹೈಡ್ರೋಕಾರ್ಬನ್ಸ್ ಕೂಡ ಇರುತ್ತೆ ಮತ್ತು ಐಸ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ. ಓಕೆ, ಸೊ ಇದು ಮತ್ತು ಭಾಳಷ್ಟು ಗ್ಯಾಶಿಯಸ್ ಪಾರ್ಟಿಕಲ್ ಕೂಡ ಇರುತ್ತೆ. ಓಕೆ, ನಾವು ಈ ಡಯಾಗ್ರಾಮಿಂದ ನೋಡ್ಬೋದು. ಮುಂದೆ ನಮಗೆ ರಾಕಿ ಗಟ್ಟಿ ಥರ ಅನ್ನಿಸ್ತಿದೆ. ಓಕೆ, ಆಮೇಲೆ ಹೈಡ್ರೋಕಾರ್ಬನ್ಸು, ಐಸು, ಓಕೆ, ಲೈಟ್ ಗ್ಯಾಶಿಯಸ್ ಪಾರ್ಟಿಕಲ್ಸ್ ಎಲ್ಲ ನಮಗೆ ಸಿಗುತ್ತೆ. ಓಕೆ, ಇವು ಏನಂತಂದರೆ ಸನ್ ಸುತ್ತಲೂ ಇವು ಕೂಡ ರಿವಾಲ್ವ್ ಆಗ್ತಿರುತ್ತೆ. ಇದ್ರ ಸೈಜ್ ನಮಗೆ ಆರ್ಬಿಟಲ್ ಪೀರಿಯಡ್ ಇಷ್ಟಿರುತ್ತೆ ಅಂತಿದೆ. ಅಗೇನ್ ನಿಮ್ಗೆ ಒಂದು ಐಡಿಯಾ ಸಿಗಲಿ ಅಂತ ಹೇಳಿಬಿಟ್ಟು ಬರೆದಿರೋದು. ಸೈಜ್ ಅರೌಂಡ್ 1 to 10 ಕಿಲೋಮೀಟರ್ ಸೈಜ್ ಇದೆ. ಸೈಜ್ ಇನ್ ದ ಸೆನ್ಸ್ ನಾಟ್ ದ ಎಂಟೈರ್ ಸೈಜ್. ಇದೇನಿದೆ ಅಲ್ವಾ ನ್ಯೂಕ್ಲಿಯಸ್, ಇದಕ್ಕೆ ನಾವು ನ್ಯೂಕ್ಲಿಯಸ್ ಅಂತೀವಿ. ಇದ್ರ ಸೈಜ್ ನಮಗೆ ಅಪ್ರಾಕ್ಸಿಮೇಟ್ಲಿ 1 to 10 ಕಿಲೋಮೀಟರ್ವರೆಗೂ ನಮಗೆ ಸಿಗುತ್ತೆ. ಓಕೆ, ಯಾ, ದಿಸ್ ಇಸ್ ಅಬೌಟ್ ಕಾಮೆಟ್ಸ್. ಓಕೆ, ಯಾ, ದಿಸ್ ಇಸ್ ಮೈ ಕಾಮೆಟ್ಸ್. ಯಾ, ಕಾಮೆಟ್ಸ್ ಆದಮೇಲೆ ನಾವು ಮೂನ್ ಬಗ್ಗೆ ನೋಡ್ತೀವಿ. ಓಕೆ, ವೈ ಮೂನ್, ವಾಟ್ ಇಸ್ ಮೂನ್ ಅಂತ ನೋಡಿದಾಗ, ಚಂದ್ರ, ರಾತ್ರಿ ನಾವೆಲ್ಲ ನೋಡ್ತೀವಿ ಚಂದ್ರ. ಓಕೆ, ವಾಟ್ ಆ್ಯಕ್ಚುಲಿ ದಿಸ್ ಚಂದ್ರ ಈಸ್, ಏನು ನಮಗೆ ಚಂದ್ರ ಅಂತಂದರೆ ನೋಡ್ತಾ ಹೋದ್ವಿ ಅಂತಂದರೆ ಭೂಮಿಯನ್ನು ಸುತ್ತುತ್ತಾ ಇರುವಂಥ ಒಂದು ನ್ಯಾಚುರಲ್ ಆಬ್ಜೆಕ್ಟ್. ನಾವು ಯಾರು ಮೂನನ್ನು ಮಾಡಿ ಬಿಟ್ಟಿಲ್ಲ, ಐ ಮೀನ್ ಮನುಷ್ಯರು. ಓಕೆ, ಸೊ ನ್ಯಾಚುರಲ್ ಆಗಿಯೇ ಅದು ಭೂಮಿಯನ್ನು ಸುತ್ತುತ್ತಾ ಇದೆ. ಓಕೆ, ಈ ರೀತಿ. ಮತ್ತು ಅದಕ್ಕೆ ತನ್ನ ಓನ್ ಲೈಟ್ ಇರಲ್ಲ. ಓಕೆ, ಬಟ್ ಪ್ಲಾನೆಟ್ ಅಂತ ಕರೆಸ್ಕೊಳ್ಳೋಕೆ ಇರಬೇಕಾದಷ್ಟು ಸೈಜ್ ಕೂಡ ಇರಲ್ಲ. ಬಟ್ ಆ ಪ್ಲಾನೆಟನ್ನು ರಿವಾಲ್ವ್ ಆಗ್ತಿರ್ತವೆ ಅವು. ಓಕೆ, ನಾಟ್ ಸನ್, ಪ್ಲಾನೆಟ್ಗಳನ್ನು ರಿವಾಲ್ವ್ ಆಗ್ತಿರ್ತವೆ. ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ದಿಸ್ ಇಸ್ ಮೈ ಅರ್ತ್ ಅಂದರೆ ಮೂನ್ ನಮಗೆ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಅರ್ತನ್ನು ರಿವಾಲ್ವ್ ಆಗ್ತಿರುತ್ತೆ. ಓಕೆ, ಅರ್ತ್ ನಮಗೆ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸನ್ನನ್ನು ರಿವಾಲ್ವ್ ಆಗ್ತಿರುತ್ತೆ. ಓಕೆ, ಈ ಥರ ಇರುವಂಥ ಆಬ್ಜೆಕ್ಟ್ಗಳಿಗೆ ನಾವೇನಂತೀವಿ, ಸ್ಯಾಟಲೈಟ್ಗಳು ಅಂತ ಕರಿತೀವಿ. ಸ್ಯಾಟಲೈಟ್ಸ್. ಓಕೆ, ಉಪಗ್ರಹಗಳು ಅಂತ ಕರಿತೀವಿ. ಗ್ರಹಗಳನ್ನು ಸುತ್ತುತ್ತಾ ಇರುವಂತಹ ಸೆಲೆಸ್ಟಿಯಲ್ ಬಾಡೀಸಿಗೆ ನಾವು ಏನು ಮೂನ್ಗಳು ಅಥವಾ ಉಪಗ್ರಹಗಳು ಅಂತ ಕರಿತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಮೂನ್, ನಾವು ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್ ಅಂತ ನೋಡ್ತೀವಿ. ಓಕೆ, ನ್ಯಾಚುರಲ್ ಸ್ಯಾಟಲೈಟ್ ಮೂನ್ ಅನ್ನೋದು ನಮಗೆ ಅರ್ಥದ ನ್ಯಾಚುರಲ್ ಸ್ಯಾಟಲೈಟ್. ಹಾಗೆ ನೀವು ಕ್ವೆಶನ್ ಪೇಪರಲ್ಲೆಲ್ಲ ನೋಡಿದರೆ ಮೂನ್ಸ್ ಆಫ್ ದಿ ಜುಪಿಟರ್ ಈ ಥರ ಎಲ್ಲ ಕಾಣ್ತಾ ಸಿಗುತ್ತೆ ನಿಮಗೆ. ಅದರ ಅರ್ಥ ಏನು? ಮೂನ್ಸ್ ಅಂದರೆ ಸ್ಯಾಟಲೈಟ್ಸ್. ಓಕೆ, ನ್ಯಾಚುರಲ್ ಸ್ಯಾಟಲೈಟ್ಸ್ ಆಫ್ ದಿ ಜುಪಿಟರ್, ಸ್ಯಾಟರ್ನ್ ಅಂತ ಅರ್ಥ ಕೊಡುತ್ತೆ. ಓಕೆ, ನಮ್ಮದು ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂತಂದರೆ ಮೂನ್. ಓಕೆ, ಭೂಮಿದು ಗುರುತ್ವಾಕರ್ಷಣೆಗೆ ಒಳಗಾಗಿ ಭೂಮಿ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಓಕೆ, ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಕಾಲಿಟ್ಟಿರುವಂಥ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಫಸ್ಟ್ ಟೈಮ್ ಏನು ಮಾಡಿದರು, ಕಾಲಿಟ್ಟಿರುವಂಥ ಮನುಷ್ಯರಾಗಿದ್ದಾರೆ. ನಮ್ಮವರು ಅಲ್ಲಿಗೂ ಕೂಡ ಹೋಗಿದ್ದಾರೆ ಮನುಷ್ಯರು. ಮತ್ತು ಈ ಉಪಗ್ರಹಗಳು ಸ್ವಾಭಾವಿಕವಾಗಿ ಅದೇ ರಚನೆ ಆಗಿತ್ತು ಅಂದರೆ ಅದಕ್ಕೆ ನಾವು ಸ್ವಾಭಾವಿಕ ಉಪಗ್ರಹ ಅಂತ ಕರಿತೀವಿ. ಅದು ಬಿಟ್ಟು ನಾವು ಇಲ್ಲಿಂದ ಭೂಮಿಯಲ್ಲಿರುವಂಥವ್ರು, ಭೂಮಿ ಮೇಲಿಂದ ನಾವು ಮನುಷ್ಯರು ಏನಾದರೂ ಕಳಿಸಿದ್ವಿ ಅಂತಂದರೆ ಅದಕ್ಕೆ ನಾವು ಕೃತಕ ಉಪಗ್ರಹಗಳು, ಮ್ಯಾನ್ ಮೇಡ್ ಸ್ಯಾಟಲೈಟ್ಸ್. ಓಕೆ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆಫ್ ಮೂನ್. ಸ್ಯಾಟಲೈಟ್ ಬರುತ್ತೆ. ಸೊ ಸೇಮ್ ಮೂನ್ ಮತ್ತು ಸ್ಯಾಟಲೈಟ್. ಮೂನ್ ಕೂಡ ಒಂದು ಸ್ಯಾಟಲೈಟ್, ನ್ಯಾಚುರಲ್ ಸ್ಯಾಟಲೈಟ್. ಅರ್ಥದ್ದು ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂತಂದರೆ ಮೂನ್, ರೈಟ್? ಸ್ಯಾಟಲೈಟ್ಗಳಲ್ಲಿ ಅಗೇನ್ 2 ಟೈಪ್ಸ್ ಅಂತ ನೋಡಿದ್ವಿ. ಓಕೆ, ಒಂದು ನ್ಯಾಚುರಲ್ ಇದೆ, ಇನ್ನೊಂದು ಮ್ಯಾನ್ ಮೇಡ್ ಇರುತ್ತೆ. ಓಕೆ, ಯಾ, again this is some of the facts given, you can go through it. Okay, 1957 ಅಲ್ಲಿ ಸೋವಿಯತ್ ಯೂನಿಯನ್ ಅವರು, USSR ನವರು ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಸ್ಪುಟ್ನಿಕ್ 1 ಅನ್ನು ಲಾಂಚ್ ಮಾಡಿದರು. ಒಂದಷ್ಟು ಫ್ಯಾಕ್ಟ್ಸ್ ನಿಮಗೆ. ಓಕೆ, ಐ ಹೋಪ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಯಾ, okay, next is cosmic year. Again, this is not important for your exam point of view.
ಈ ಥರದ್ದು ಒಂದು ಇದೆ ಅಂತ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ಥರ ಒಂದು ಕಾಸ್ಮಿಕ್ ಇಯರ್ ಅಂತಿದೆ. ಓಕೆ, ಅದಕ್ಕೆ ನಾವು ಗ್ಯಾಲಕ್ಟಿಕ್ ಇಯರ್ ಅಂತಲೂ ಕರಿತೀವಿ. ಎಕ್ಸಾಮಲ್ಲಿ ಇದ್ರ ಡೀಟೇಲ್ಸ್ ಏನು ಕೇಳಲ್ಲ, ಬಟ್ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಇರಲಿ ಅನ್ನೋದಕ್ಕೆ ನಾವು ಅದನ್ನು ಇಲ್ಲಿ ಕಲಿತೀವಿ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾವು ಲೈಟ್ ಇಯರ್ ಅಂತ ಕಲಿತೀವಿ. ಲೈಟ್ ಇಯರ್ ಅಂತಂದರೆ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋದಕ್ಕೆ ನಾವು ಲೈಟ್ ಇಯರ್ ಅಂತ ಕರಿತೀವಿ. ಇಟ್ ಈಸ್ ಅ ಮೆಜರ್ ಆಫ್ ಲೆಂತ್ or a unit of length means measure of distance. Okay, it is a measure of distance, so please do remember this. ಇದು ಇಂಪಾರ್ಟೆಂಟ್. ಇದನ್ನು ನಾವು ಡಿಸ್ಟೆನ್ಸನ್ನು ಅಳೆಯೋದಕ್ಕೆ ನಾವು ಲೈಟ್ ಇಯರನ್ನು ಯೂಸ್ ಮಾಡ್ತೀವಿ. ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ದು ಡಿಸ್ಟೆನ್ಸನ್ನು ಅಳೆಯೋದಕ್ಕೆ ನಾವು ಲೈಟ್ ಇಯರ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಲೈಟ್ ಇಯರ್. ಓಕೆ, ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ ಒಂದಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಮತ್ತು NCERTಸಲ್ಲಿ ಬಂದಿರುವಂತಹ ಕಂಟೆಂಟ್ ಪ್ರಕಾರ ನಾವು ಇಷ್ಟನ್ನು ನಾವು ಕವರ್ ಮಾಡ್ತೀವಿ. ಓಕೆ, ಸೊ ಇದರ ಪ್ರಕಾರ ನಾವು PYQಸನ್ನು ನೋಡ್ತೀವಿ. ಸೊ ವೈ ದಿಸ್ ಈಸ್ ಇಂಪಾರ್ಟೆಂಟ್, ನಮಗೇನು ಅನ್ನಿಸ್ತಿರ್ಬೋದು, ಈಗ ಇಷ್ಟೇ ಇದೆ ಕಡಿಮೆ ಇದೆ ಕಂಟೆಂಟು ಅಂತ ಅನ್ನಿಸ್ತಿರ್ಬೋದು. ಬಟ್ ಇಲ್ಲಿಂದನೇ ಒಬ್ವಿಯಸ್ಲಿ ಇಟ್ ಇಸ್ ಅ 6th ಸ್ಟ್ಯಾಂಡರ್ಡ್ ಬುಕ್, 6ನೇ ತರಗತಿಯವ್ರಿಗೆ ಹೆಂಗೆ ಬೇಕೋ ಹಾಗಿದೆ. ಬಟ್ ಇಲ್ಲಿಂದ ಕೂಡ ನಮ್ಮ ಎಕ್ಸಾಮಿಗೆ ಕ್ವೆಶನ್ಸ್ ಬಂದಿದ್ದಾವೆ. ಸೊ ಆ ಕ್ವೆಶನ್ಸ್ ಯಾವ ಥರ ಬಂದಿವೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಯಾ, ಹಿಯರ್ ಇಸ್ ಮೈ ಫಸ್ಟ್ ಕ್ವೆಶನ್. ಓಕೆ, UPSCಯಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಓಕೆ, ಲೆಟ್ ಮೀ ಡ್ರಿಂಕ್ ಸಮ್ ವಾಟರ್. ಓಕೆ, ಪ್ಲೀಸ್ ಹ್ಯಾವ್ ಅ ಲುಕ್ ಎಟ್ ದಿ ಕ್ವೆಶನ್. ಎಸ್, ಐ ಹೋಪ್ ಯು ಆಲ್ ಹ್ಯಾವ್ ಸೀನ್ ದ ಕ್ವೆಶನ್. ನೋಡಿದ್ರಿ ಅನ್ಕೋತೀನಿ. ಕ್ವೆಶನ್ ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ. ಜಸ್ಟ್ ಆ ಒಂದು ಡಯಾಗ್ರಾಮ್ ಬೇಸಾಗಿ ಇಟ್ಕೊಂಡೇ ಕ್ವೆಶನ್ ಫ್ರೇಮ್ ಮಾಡಿದ್ದಾರೆ. ಓಕೆ, ಈ ಕಡೆ ಏನು ದ ಕರೆಕ್ಟ್ ಮ್ಯಾಚಿಂಗ್ ದಿ ಫಾರ್ ದಿ ಗಿವನ್ ಲಿಸ್ಟ್ 1 ಮತ್ತು 2 ಇದ್ದಾವೆ. ಏನು ಅವನ್ನ ಕರೆಕ್ಟಾಗಿ ಮ್ಯಾಚ್ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, ಲಿಸ್ಟ್ 1ನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂತಹ ಪ್ಲಾನೆಟ್ ನೇಮನ್ನು ಕೊಟ್ಟಿದ್ದಾರೆ. ಓಕೆ, ಸ್ಮಾಲೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಓಕೆ, ಆಪ್ಷನ್ ಫಸ್ಟಲ್ಲಿದೆ. ಸೆಕೆಂಡಲ್ಲಿ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಓಕೆ, ಇದು ಮಿಸ್ಪ್ರಿಂಟ್ ಆಗಿದೆ. ಓಕೆ, ಹಾಂ, ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಓಕೆ, ಸಿ ಈಸ್ ಪ್ಲಾನೆಟ್ ಸೆಕೆಂಡ್ ಫ್ರಮ್ ದ ಸನ್ ಇನ್ ದ ಸೋಲಾರ್ ಸಿಸ್ಟಮ್. ಡಿ ಬಂದ್ಬಿಟ್ಟು ಪ್ಲಾನೆಟ್ ನಿಯರೆಸ್ಟ್ ಟು ದಿ ಸನ್. ಓಕೆ, ಸೊ ಇಲ್ಲಿ ಯಾವುದಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮರ್ಕ್ಯೂರಿ, ವೀನಸ್, ಜುಪಿಟರ್, ಪ್ಲೂಟೋ, ಸ್ಯಾಟರ್ನ್ ಅಂದ್ಬಿಟ್ಟು ನಮಗೆ 5 ಆಪ್ಷನ್ ಕೊಟ್ಟಿದ್ದಾರೆ. 4ಕ್ಕೆ 5 ಕೊಟ್ಟಿದ್ದಾರೆ. ಓಕೆ, ಮ್ಯಾಚ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಪ್ಲೀಸ್ ಟೇಕ್ ಅ ಪಾಸ್ ಆ್ಯಂಡ್ ಟ್ರೈ ಟು ಮ್ಯಾಚ್. ಓಕೆ, ಎಷ್ಟು ಸಿಂಪಲ್ ಕೇಳಿದ್ದಾರೆ ನೋಡಿ. ಸನ್ನಿಂದ ಇರೋ ದೂರದ ಆಧಾರದ ಮೇಲೆ ಫಸ್ಟಿಗೆ ಯಾವ್ದು ಬಂದಿತ್ತು? ಮರ್ಕ್ಯೂರಿ. ಅದಕ್ಕೆ ಆಗಲೇ ಹೇಳಿದ್ದೆ ಸಿಕ್ವೆನ್ಷಿಯಲ್ ಆರ್ಡರಲ್ಲಿ ನೆನ್ಪಿಟ್ಕೊರೋದು ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಅಂತ. ಓಕೆ, ಫಸ್ಟಿಗೆ ಬಂದ್ಬಿಟ್ಟು ನಮಗೆ ಮರ್ಕ್ಯೂರಿ ಇದೆ, ಪ್ಲಾನೆಟ್ ನಿಯರೆಸ್ಟ್ ಟು ದಿ ಸನ್. ಇಟ್ ಈಸ್ ನಾಟ್ ನೆಸೆಸರಿ ಯು ಹ್ಯಾವ್ ಟು ಗೋ ಟು ಆಲ್ ದೀಸ್ ಥಿಂಗ್ಸ್. ಇಲ್ಲಿಗೆ ಹೋಗ್ಬೇಕಂತಿಲ್ಲ. ಒಂದು ಮ್ಯಾಚ್ ಆದರೆ ನಮ್ಗೆ ಅಟ್ಲೀಸ್ಟ್ ನಾವು ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ಪ್ಲಾನೆಟ್ ನಿಯರೆಸ್ಟ್ ಟು ದಿ ಸನ್, ಸೂರ್ಯನಿಗೆ ಅತ್ಯಂತ ಹತ್ತಿರ ಇರುವಂಥ ಪ್ಲಾನೆಟ್ ಯಾವುದು? ಆಬ್ವಿಯಸ್ಲಿ ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ಮೈ ಫಸ್ಟ್. ಓಕೆ, ಡಿಗೆ ಎ ಮ್ಯಾಚ್ ಆಗಬೇಕು. ಓಕೆ, ಸೊ ಡಿಗೆ 1 ಮ್ಯಾಚ್ ಆಗಬೇಕು. ಓಕೆ, ಇವೆರಡರಲ್ಲಿ ಒಂದಿರುತ್ತೆ ಆನ್ಸರ್. ಸೊ ಇವೆರಡನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಬೈ ಲುಕಿಂಗ್ ಎಟ್ ದಿ 1 ಆಪ್ಷನ್, ಒಂದನ್ನು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ವಿ ಅಂತಂದರೆ, ಜಸ್ಟ್ ಒಂದು ಫ್ಯಾಕ್ಟ್ ನೆನ್ಪಿಟ್ಟಿದ್ವಿ ಅಂತಂದರೆ 2 ಆಪ್ಷನ್ ಎಲಿಮಿನೇಟ್ ಆಯಿತು. ಸೊ ನಮ್ಮದು ಪ್ರೊಬ್ಯಾಬಿಲಿಟಿ, ಈ ಕ್ವೆಶನ್ ಸರಿಯಾಗೋ ಪ್ರೊಬ್ಯಾಬಿಲಿಟಿ 50-50ಗೆ ಬಂತು. ಸಿ ಇದರ್ ಇದು ಕರೆಕ್ಟ್ ಇರ್ಬೋದು ಅಥವಾ ಇದು ಕರೆಕ್ಟ್ ಇರ್ಬೋದು. ಲೆಟ್ಸ್ ಲುಕ್ ಎಟ್ ದಿ ಅನದರ್ ಒನ್. ಪ್ಲಾನೆಟ್ ಸೆಕೆಂಡ್ ಫ್ರಮ್ ದಿ ಸನ್ ಇನ್ ದ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮಲ್ಲಿ ಸೆಕೆಂಡ್ ಯಾವುದಿತ್ತು? ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್ ಈ ಥರ ಇತ್ತಲ್ವಾ. ಸೊ ಸೆಕೆಂಡ್ ಯಾವುದಿದೆ? ವೀನಸ್. ಓಕೆ, ವೇರ್ ಇಸ್ ಮೈ ವೀನಸ್? ಓಕೆ, ವೀನಸ್. ಸೊ ಸಿಗೆ 2 ಮ್ಯಾಚ್ ಆಗಬೇಕು. ಓಕೆ, ಸಿಗೆ 2 ಮ್ಯಾಚ್ ಆಗಬೇಕು. ಸಿಗೆ 2 ಇರುವಂಥದ್ದು ಇದು ಮತ್ತು ಇದು. ಸೊ ಇದರಲ್ಲಿ ಡಿ ಆಲ್ರೆಡಿ ತಪ್ಪಾಗಿದೆ, ಅದನ್ನು ತೆಗೆದುಬಿಟ್ಟಿದ್ದೀವಿ. ಸೊ ಡಿ ಇದು ಕರೆಕ್ಟ್ ಇದೆ. ಸೊ ಸಿ ಇನ್ನೊಂದು ಕರೆಕ್ಟ್ ಇರುವಂಥದ್ದು ಆಪ್ಷನ್ D1, C2 ಇರುವಂಥ ಆಪ್ಷನ್
ಒಂದೇ ಒಂದಿದೆ. ಓಕೆ, ಸೊ ದ್ಯಾಟ್ ದಿಸ್ ಇಸ್ ಮೈ ರೈಟ್ ಆನ್ಸರ್. ಓಕೆ, ದಿಸ್ ಇಸ್ UPSC ಕ್ವೆಶನ್. ಓಕೆ, 1995ಇಂದ ಕ್ವೆಶನ್ಸ್ ಕವರ್ ಮಾಡ್ತಿದ್ದೀವಿ. ಓಕೆ, ಅದರಲ್ಲಿ 1995ಇಂದ ರೀಸೆಂಟ್ವರೆಗೂ ಕವರ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಬಂದಿರುವಂಥ ಒಬ್ವಿಯಸ್ಲಿ ಬಹಳಷ್ಟು ವರ್ಷದ ಹಿಂದೆ ಈ ಥರ ಕ್ವೆಶನ್ಸ್ ಕೇಳ್ತಿದ್ರು. ಈ ಕ್ವೆಶನ್ನನ್ನೇ ಬೇಸಾಗಿಟ್ಕೊಂಡು UPSC ಕ್ವೆಶನ್ಸನ್ನೇ ಬಹಳಷ್ಟು ಎಕ್ಸಾಮಲ್ಲಿ ನಮಗೆ ಇದ್ರ ಬೇಸ್ ಮೇಲೆ ಇವೇ ಕ್ವೆಶನ್ಸ್ ಕೂಡ ನಾವು ಸ್ಟೇಟ್ ಎಕ್ಸಾಮ್ಸಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕಾಗಿ UPSC ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದರೆ ನಮಗೆ ಭಾಳಷ್ಟು PYQಸನ್ನು ಸಾಲ್ವ್ ಮಾಡಿರೋ ಹಂಗೆ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಕರೆಕ್ಟಾಗಿ ನೋಡಬೇಕು. ಓಕೆ, ಐ ಹೋಪ್ ದಿಸ್ ಇಸ್ ವೆರಿ ಈಸಿ. ಇವನ್ ಆರನೇ ತರಗತಿ ಸ್ಟೂಡೆಂಟ್ ಕೂಡ ನಮ್ಮಷ್ಟೇ ಸ್ಪೀಡಾಗಿ ಸಾಲ್ವ್ ಮಾಡ್ತಾರೆ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಆಸ್ಟ್ರಾಯ್ಡ್ ಮೇಲೆ ಕ್ವೆಶನ್ ಕೇಳಿದ್ದಾರೆ ನೋಡಿ. ಓಕೆ, ಒಬ್ವಿಯಸ್ಲಿ ಆಸ್ಟ್ರಾಯ್ಡ್ ಅಂದರೆ ಏನಂತ ನೋಡಿದ್ವಿ, ನಾವು ನೋಡಿರೋದು ಮಾರ್ಸ್ ಮತ್ತು ಜುಪಿಟರ್ ಸನ್ನನ್ನು ಬೇಸಾಗಿಟ್ಕೊಂಡು ಮಾರ್ಸ್ ಮತ್ತು ಜುಪಿಟರ್ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸುತ್ತಾ ಇತ್ತು. ಓಕೆ, ಇದ್ರ ಮಧ್ಯದಲ್ಲಿ ಒಂದಷ್ಟು ರಾಕಿ ಆಬ್ಜೆಕ್ಟ್ಗಳು ಸುತ್ತಾ ಇವೆ. ಓಕೆ, ಸೊ ಅವುಗಳಿಗೆ ನಾವು ಆಸ್ಟ್ರಾಯ್ಡ್ ಅಂತ ಕರೆದಿದ್ದೀವಿ. ವಿ ನೋ ದಿಸ್ ಮಚ್. ಇದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ 6th ಸ್ಟ್ಯಾಂಡರ್ಡ್ ಚಾಪ್ಟರಿಂದ. ಓಕೆ, ಸೊ ಕ್ವೆಶನ್ ನೋಡುವ. ಓಕೆ, ಆಸ್ಟ್ರಾಯ್ಡ್ಸ್ ಆರ್ ದಿ ರಾಕಿ ಡೆಬ್ರೀಸ್ ಆಫ್ ದ ವೇರಿಯಿಂಗ್ ಸೈಜ್ ಆರ್ಬಿಟಿಂಗ್ ದ ಸನ್. ಹೌದಾ, ರಾಕಿ ಆಬ್ಜೆಕ್ಟ್ ಇದ್ದಾವೆ, ಸನ್ನನ್ನು ಆರ್ಬಿಟ್ ಮಾಡ್ತಿದ್ದಾವೆ. ಎಸ್, ಇಷ್ಟೇ ನಮಗೆ ಗೊತ್ತಿದೆ. ಬಟ್ ನಮಗೆ ಅಲ್ಲಿಂದಾನೇ ಕ್ವೆಶನ್ ಬಂದಿದೆ. ಓಕೆ, ಮೋಸ್ಟ್ ಆಫ್ ದ ಆಸ್ಟ್ರಾಯ್ಡ್ಸ್ ಆರ್ ಸ್ಮಾಲ್ ಬಟ್ some have the diameter as large as 1000 km. See, most of the ಈ ಥರ ವೇಗ್ ಸ್ಟೇಟ್ಮೆಂಟ್ ಇದೆ. ಅಂದರೆ ಮೋಸ್ಟ್ ಆಫ್ ದಿ ಆಸ್ಟ್ರಾಯ್ಡ್ಸ್ ಆರ್ ಸ್ಮಾಲ್. ಭಾಳಷ್ಟು ಆಸ್ಟ್ರಾಯ್ಡ್ಗಳು ಚಿಕ್ಕ ಗಾತ್ರದಲ್ಲಿರುತ್ತೆ. ಬಟ್ ಒಂದಷ್ಟು ಡಯಾಮೀಟರ್ ಅದರದ್ದು 1000 ಕಿಲೋಮೀಟರ್ವರೆಗೂ ಇರುತ್ತೆ. ಓಕೆ, ಅದು ನಾವು ಸಿರಸ್ಸನ್ನು ನಾವು ಲಾರ್ಜೆಸ್ಟ್ ಸಿರಸ್ ಅಂತ ಹೇಳಿಬಿಟ್ಟು ನಮಗೊಂದು ಆಸ್ಟ್ರಾಯ್ಡ್ ಬರುತ್ತೆ. ಲಾರ್ಜೆಸ್ಟ್ ಅಂತ ಆಸ್ಟ್ರಾಯ್ಡ್ ಅಂತ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅದ್ರ ಪ್ರಕಾರ ನೋಡಿದರೆ ನಾವು ಅಗೇನ್ ನೀವು ಸಿರಸ್ ಗೊತ್ತಿರಬೇಕಂತಿಲ್ಲ. ಲುಕ್ ಎಟ್ ದಿ ಕ್ವೆಶನ್, ಮೋಸ್ಟ್ ಆಫ್ ದ ಆಸ್ಟ್ರಾಯ್ಡ್ಸ್ ಆರ್ ಸ್ಮಾಲ್ ಇನ್ ಸೈಜ್. ಒಬ್ವಿಯಸ್ಲಿ ನಾವು ಅದನ್ನು ಬ್ಲೂ ಕಲರ್ ಡಾಟ್ ನೋಡಿದ್ವಿ. ಸೊ ಸ್ಮಾಲ್ ಇನ್ ಸೈಜ್ ಇದ್ದಾವೆ ಅಂತ ಗೊತ್ತು. ಓಕೆ, ಆದರೆ ಒಂದಷ್ಟು ಸಮ್ ಹ್ಯಾವ್, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಮೆನ್ಷನ್ ಮಾಡ್ತಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಬಹಳ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಇದು. ಓಕೆ, ಒಂದಷ್ಟು ಡಯಾಮೀಟರ್ ಜಾಸ್ತಿ ಇದ್ದಾವೆ ಮತ್ತು ಬಹಳಷ್ಟು ಕೂಡ ನಮಗೆ ಚಿಕ್ಕದಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫ್ರಮ್ ದ್ಯಾಟ್ ಐ ಕ್ಯಾನ್ ಸೇ ದಟ್ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಫಸ್ಟ್ ಆಪ್ಷನ್ ನೋಡಿದ್ವಾ, ರಾಕಿ ಡೆಬ್ರೀಸ್, ಇದು ಒಂದೇ ಗೊತ್ತಿತ್ತು. ಸೊ 1 ಕರೆಕ್ಟ್ ಇರೋದು ಇದಿದೆ. ಸೊ ಆಪ್ಷನ್ ಬಿ ಅಂತೂ ಆಗಲ್ಲ. ಸೊ ಆಪ್ಷನ್ ಬಿನ ಸ್ಟೇಟ್ಮೆಂಟ್ 1ಇಂದಾನೇ ತೆಗೆದ್ಬಿಡ್ಬೋದು. ಮೋಸ್ಟ್ ಆಫ್ ದ ಆಸ್ಟ್ರಾಯ್ಡ್ಸ್ ಆರ್ ಸ್ಮಾಲ್ ಬಟ್ ಸಮ್ ಹ್ಯಾವ್ ಡಯಾಮೀಟರ್. ಓಕೆ, ನಾವು ಇದನ್ನು ಓದಿಲ್ಲ, ಹೋಲ್ಡಲ್ಲಿ ಇಡೋಣ ಇದನ್ನು. ಮೇ ಬಿ, ಮೇ ನಾಟ್ ಬಿ, ಐ ಆಮ್ ನಾಟ್ ಶೋರ್. ಫ್ರಮ್ 6th ಸ್ಟ್ಯಾಂಡರ್ಡ್ ಕ್ಲಾಸಿಂದ ನನಗೆ ಇದನ್ನು ಕನ್ಕ್ಲೂಡ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಕೀಪ್ ಇಟ್ ಅಸೈಡ್. ಓಕೆ, ಸೊ ನೆಕ್ಸ್ಟ್ ಗೋ ಟು ದಿ ಥರ್ಡ್ ಸ್ಟೇಟ್ಮೆಂಟ್. ದ ಆರ್ಬಿಟ್ ಆಫ್ ದ ಆಸ್ಟ್ರಾಯ್ಡ್ಸ್ ಲೈಸ್ ಬಿಟ್ವೀನ್ ದಿ ಆರ್ಬಿಟ್ ಆಫ್ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್. ಹೌದಾ, ಇದು ಸರಿ ಇದೆನಾ? ಜುಪಿಟರ್ ಮತ್ತು ಸ್ಯಾಟರ್ನ್ ಅಂತೆ. ಸ್ಯಾಟರ್ನ್ ಇಲ್ಲಿದೆ, ಬಟ್ ಜುಪಿಟರ್ ಮತ್ತು ಸ್ಯಾಟರ್ನ್ ಮಧ್ಯೆ ಇಲ್ಲ. ಅದು ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಇದೆ. ರೈಟ್, ನಮಗಿಷ್ಟೇ ಗೊತ್ತಿದೆ. ಬಟ್ ಅದರಿಂದ ನಾವು ಕನ್ಕ್ಲೂಡ್ ಮಾಡ್ಬೋದು ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಎಸ್, ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ 3 ಎಲ್ಲೆಲ್ಲಿ ರಾಂಗ್ ಇದೆ ತೆಗೆದು ಹಾಕ್ಬಿಡಿ. ಇಲ್ಲೂ ಕೂಡ 3 ರಾಂಗ್ ಇದೆ. ಸೊ ಜಸ್ಟ್ ಬೈ ನೋಯಿಂಗ್ ಆಸ್ಟ್ರಾಯ್ಡ್ ಬೆಲ್ಟ್ ಈಸ್ ದೇರ್ ಬಿಟ್ವೀನ್ ದಿ ಮಾರ್ಸ್ ಆ್ಯಂಡ್ ಜುಪಿಟರ್, ಇದು ಒಂದು ಫ್ಯಾಕ್ಟ್ ನಮಗೆ ಗೊತ್ತಿತ್ತು ಅಂದರೆ ನಾವಲ್ಲಿ ಕರೆಕ್ಟ್ ಆನ್ಸರನ್ನು ಟಿಕ್ ಮಾಡಿ ಬರ್ಬೋದು. ಓಕೆ, ಸಿ ಹೌ ಸಿಂಪಲ್ ದ ಕ್ವೆಶನ್ ಇಸ್. ಓಕೆ, ಐ ಹೋಪ್ ನೀವು ಎಲ್ಲರೂ ಸಾಲ್ವ್ ಮಾಡ್ತಿದ್ದೀರಾ, ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅಂತ ಅನ್ಕೋತೀನಿ. ಯಾಕಂದರೆ ನಾವು ಕಲ್ತಿರೋದು ಬಹಳ ಕಡಿಮೆ. ಆ ಕಡಿಮೆ ಕಲ್ತಿರೋದ್ರಿಂದನೇ ಕ್ವೆಶನ್ಸ್ ಬಂದಿದ್ದಾವೆ. ಓಕೆ, ಸೊ ಫಾರ್ ದ್ಯಾಟ್ NCERTs ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಜಾಗ್ರಫಿ. ಓಕೆ, ಯಾ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶನ್. ಓಕೆ, ಯಾ, ವಾಟ್ ಈಸ್ ದ ಕ್ವೆಶನ್? Which one of the following conditions is the most relevant for the presence of life on Mars? Again, ಇದನ್ನು ನಾವು ಒಂದು ಸ್ವಲ್ಪ ಕರೆಂಟ್ ಅಫೇರ್ಸಿಗೆ ಟಚ್ ಇದ್ದರೆ
ಓಕೆ, ಮಾರ್ಸ್ ಆರ್ಬಿಟರ್ ಮಷೀನ್ ಎಲ್ಲ ನಾವು ಕಳಿಸ್ತಿದ್ವಿ. ಬಟ್ ಎಸ್, ಇವತ್ತು ಕಲ್ತಿರೋದ್ರ ಪ್ರಕಾರ ನಾವು ಇದನ್ನು ಡೀಟೇಲ್ ಆಗಿ ಕಲ್ತಿಲ್ಲ. ಬಟ್ ನಮ್ಮದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅವೇರ್ನೆಸ್ ಇತ್ತು ಅಂದರೆ ನಾವು ಈ ಕ್ವೆಶನ್ ಕೂಡ ಸಾಲ್ವ್ ಮಾಡಬಹುದು. ಓಕೆ, ಯಾಕಂತಂದರೆ ಓಕೆ ನಮ್ದು ಇದು ಅರ್ತ್ ಇದೆ, ಅರ್ತ್ ಆದಮೇಲೆ ಸನ್ನಿಂದ ಇರೋ ದೂರದ ಆಧಾರದ ಮೇಲೆ ಅರ್ತ್ ಆದಮೇಲೆ ನಮಗೆ ಮಾರ್ಸ್ ಬರುತ್ತೆ. ಓಕೆ, ಮಾರ್ಸ್ ಮೇಲೆ ನಾವು ಮಾರ್ಸ್ ಆರ್ಬಿಟರ್ ಮಷೀನ್ ಎಲ್ಲ ನಮ್ಮದು ಇಂಡಿಯಾದವರೇ ಕಳಿಸಿರೋದು ಇದು. ಓಕೆ, ಇದು ಏನಕ್ಕೆ ಅಂತಂದರೆ ಇಲ್ಲಿ ಲೈಫದ್ದು ಜೀವದ ಕುರುಹು ಇದಾವ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಸ್ಯಾಟಲೈಟ್ಸನ್ನು ಏನು ಒಬ್ವಿಯಸ್ಲಿ ಮೇನ್ ಪರ್ಪಸ್ ಅದಾಗಿರುತ್ತೆ. ಓಕೆ, ಸೊ ಯಾಕೆ ಅಂತಂದರೆ ನಾವು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀವಿ, ಇದು ಪರ್ಫೆಕ್ಟ್ ಡಿಸ್ಟೆನ್ಸಲ್ಲಿರುತ್ತೆ, ಇದಕ್ಕೆ ಪರ್ಟಿಕ್ಯುಲರ್ ಟರ್ಮಿಂದ ಕಲಿತೀವಿ. ಯಾಕೆ ಅಂತಂದರೆ ಇಲ್ಲಿಯೂ ಕೂಡ ನಮಗೆ ವಾಟರ್ ಕಂಟೆಂಟ್ ಇತ್ತು ಅಂತಂದರೆ ಅಲ್ಲಿ ಲೈಫ್ ಇರೋ ಚಾನ್ಸಸ್ ಬಹಳ ಇರುತ್ತೆ. ಓಕೆ, ಅದಕ್ಕಾಗಿ ನಾವು ಏನು ಮಾರ್ಸಿಗೆ ನಾವು ಕಂಡೀಷನ್ ಯಾವುದು ಮೋಸ್ಟ್ ರಿಲೆವೆಂಟ್ ದಿ ಪ್ರೆಸೆನ್ಸ್ ಆಫ್ ಲೈಫ್ ಆನ್ ದಿ ಅರ್ತ್, ಇದರಲ್ಲಿ ಯಾವುದು ಮಾರ್ಸಲ್ಲಿ ಲೈಫ್ ಇರುತ್ತೆ ಅನ್ನೋದಕ್ಕೆ ಬಹಳ ಸೂಟಬಲ್ ಆಗಿದೆ ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ. ಅಟ್ಮಾಸ್ಫಿಯರಿಕ್ ಕಾಂಪೋಸಿಷನ್, ಥರ್ಮಲ್ ಕಂಡೀಷನ್, ಆಕರೆನ್ಸ್ ಆಫ್ ಐಸ್ ಕ್ಯಾಪ್ಸ್ ಆ್ಯಂಡ್ ಫ್ರೋಝನ್ ವಾಟರ್, ಓಕೆ, ಆಕರೆನ್ಸ್ ಆಫ್ ಓಝೋನ್. ಲೈಫ್ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಒಬ್ವಿಯಸ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಾಟರ್. ಓಕೆ, ನೋ ಮ್ಯಾಟರ್ ಅದು ಫ್ರೋಝನ್ ಇದೆ ಅಥವಾ ಯಾವುದೇ ಥರ ಇರಲಿ. ಓಕೆ, ಐಸ್ ಕ್ಯಾಪ್ಸ್ ಮತ್ತು ಫ್ರೋಝನ್ ವಾಟರ್ ಇದೆ ಅಂತಂದರೆ ಇರೋದು ಅಲ್ಲಿ ಲೈಫ್ ಇದೆ ಅನ್ನೋದಕ್ಕೆ ಒಂದಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಿದೆ. ಓಕೆ, ಅದಕ್ಕಾಗಿ ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಅಗೇನ್ ದಿಸ್ ವಿಲ್ ಕವರ್ ಇನ್ ದಿ ಅಪ್ಕಮಿಂಗ್ ಕ್ಲಾಸಸ್. ಬಟ್ ನಾವು ಇದನ್ನು ಬೇಸಿಕ್ ನೋಡಿಬಿಟ್ಟು ನಾವು ಪ್ರೆಸೆನ್ಸ್ ಆಫ್ ಲೈಫ್ ಆನ್ ದಿ ಮಾರ್ಸ್, ಜೀವ ಇರೋದಕ್ಕೆ ಏನೇನು ಕಂಡೀಷನ್ ಇರಬೇಕು ಅನ್ನೋದರ ಆಧಾರದ ಮೇಲೆ ಮತ್ತು ಈ ಕರೆಂಟ್ ಅಫೇರ್ಸ್ ಸ್ವಲ್ಪ ಗೊತ್ತಿದ್ದರೆ ನಾವು ಅದನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ಈಸ್ group of the small pieces of a rock revolving around the sun between the orbit of Mars and the Jupiter. See, this is your PYQ. ನಾವು ಕ್ವೆಶನ್ಸ್ ರ್ಯಾಂಡಮ್ ಆಗಿ ತಗೋತಾ ಇಲ್ಲ, ಇವೆಲ್ಲ ಹಿಂದಿನ ವರ್ಷ ಕೇಳಿರುವಂತಹ ಕ್ವೆಶನ್ನೇ. ನಮಗಲ್ಲಿ ಪ್ರೀವಿಯಸ್ ಕ್ವೆಶನಲ್ಲೂ ಕೂಡ ಮಾರ್ಸ್ ಮತ್ತು ಜುಪಿಟರ್ ಅಂತ ಒಂದು ಗೊತ್ತಿದ್ರೆ ಸಾಕು, ನಾವು ಅಲ್ಲಿ ಕೂಡ ರೈಟ್ ಆಪ್ಷನನ್ನು ರೀಚ್ ಆಗ್ಬೋದಿತ್ತು. ಸೊ ಇಲ್ಲಿನೂ ಸೇಮ್ ಕೇಳಿದ್ದಾರೆ, ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಏನಿದೆ? ಮೀಟಿಯೋರ್ಸ್ ಇದೆನಾ, ಕಾಮೆಟ್ಸ್ ಇದೆನಾ, ಮೀಟಿಯೋರೈಟ್ಸ್ ಇದೆನಾ, ಆಸ್ಟ್ರಾಯ್ಡ್ಸ್ ಇದೆನಾ? ವೆರಿ ಸಿಂಪಲ್. ಓಕೆ, yes, it is the asteroids. That is what we have learnt, okay, from 6th class. Yes, yeah. Let's go to the next question. ಈಗ ನಮಗೆ ಯಾವ ಥರ ಅಂದರೆ ಓಕೆ ಎಕ್ಸಾಮಲ್ಲಿ ಕ್ವೆಶನ್ಸು ಡೂಯೇಬಲ್ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ಇದೇ ಥರ ನಾವು ಪ್ರತಿ ಚಾಪ್ಟರಿಗೂ ಮಾಡ್ತಾ ಹೋಗೋಣ. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ಅವರ್ ಸೋಲಾರ್ ಸಿಸ್ಟಮ್? ಓಕೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸೋಕೆ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ? The earth is the densest of all the planets in our solar system. Okay, option B. ABCD ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಯು ನೋ ನೀಡ್ ಟು ರೀಡ್ ಅಗೇನ್. ಫರ್ದರ್ ಆಪ್ಷನ್ ನೋಡೋದೇ ಬೇಕಿಲ್ಲ, ಯಾಕೆಂದರೆ ನಾವು ಅರ್ತ್ ಓದುವಾಗ ಓದಿದ್ವಿ. ಡೆನ್ಸೆಸ್ಟ್ ಪ್ಲಾನೆಟ್ ಯಾವುದಿದೆ? ಅರ್ತ್ ಇದೆ. ಮರ್ಕ್ಯೂರಿ ಕೂಡ ಡೆನ್ಸಿಟಿ ಹೈಯೆಸ್ಟೇ ಇದೆ. ಸೊ ಡೆನ್ಸೆಸ್ಟ್ ಪ್ಲಾನೆಟ್ ನಮ್ಮದೇ ಅರ್ತ್ ಇದೆ. ಸೊ ನಾವು ಇದನ್ನು ಓದಲೇಬೇಕನ್ನೋ ನೆಸೆಸರಿನೂ ಇರಲ್ಲ. ನಮ್ಗೆ ಒಂದು ಆಪ್ಷನ್ ಇದನ್ನು ನಾವು ಕಲ್ತಿರೋ ಪ್ರಕಾರ ನಮ್ಗೆ ಇದೇ ಕರೆಕ್ಟು, ಡೆನ್ಸೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಸಾಕು. ಓಕೆ, ಇರಲಿ ನೋಡೋಣ ಬೇರೆ ಆಪ್ಷನಲ್ಲಿ ಏನು ಹೇಳ್ತಿದ್ದಾರೆ. ಓಕೆ, ದ ಪ್ರೆಡಾಮಿನೆಂಟ್ ಎಲಿಮೆಂಟ್ ಇನ್ ದ ಕಾಂಪೋಸಿಷನ್ ಆಫ್ ಅರ್ತ್ ಈಸ್ ಸಿಲಿಕಾನ್. ನೋ, ಇಟ್ ಇಸ್ ನಾಟ್ ಸಿಲಿಕಾನ್, ಆ್ಯಕ್ಚುಲಿ ಇಟ್ ಈಸ್ ಆಕ್ಸಿಜನ್. ಸೊ ಇದು ಕ್ವೆಶನ್ ರಾಂಗ್ ಆಗುತ್ತೆ. ಇದನ್ನು ನಾವು ಇದಕ್ಕೆ ಆನ್ಸರನ್ನು ಹೈಯರ್ ಕ್ಲಾಸಲ್ಲಿರುವಂಥ NCERTಸಲ್ಲೇ ಸಿಗುತ್ತೆ. ಓಕೆ, so the sun contains the 75% of the mass of the solar system. Even though 75 or 76 I don't know, but I got the right answer. Okay, then is the diameter of the sun is 190 times. ನೋಡಿ ನಂಬರ್ ಜೊತೆ ಯಾವ ಥರ ಪ್ಲೇ ಮಾಡಿದ್ದಾರೆ. ಇಟ್ ಇಸ್ ನಾಟ್ 190, ಇಟ್ ಈಸ್ 109 ಅರ್ಥನ್ನು ಸಾಲಾಗಿ ಇಡ್ತಾ ಹೋದರೆ ಒಂದು ಲೆಂತ್ ಸಿಗುತ್ತೆ. ನಾನು ಪ್ರಿವಿಯಸ್ಲಿ ಹೇಳಿದ್ದೆ. That is what the diameter of the sun. The diameter of the sun is 109 times that of the diameter of the earth. Okay,
diameter of the earth. It is not 190, 109. So that this is also wrong. Anyway, we have already got the right answer. By the way, ಈ ಥರ ಇರೋ ಸ್ಟೇಟ್ಮೆಂಟ್ಸಿಗೂ ಕೂಡ ನಾವು ಹೈಯರ್ ಕ್ಲಾಸಲ್ಲಿರುವಂಥ NCERTಯಲ್ಲಿ ನಾವು ಆನ್ಸರನ್ನು ಅಲ್ಲಿ ನಮಗೆ ಸಿಗ್ತವೆ. ಓಕೆ, ಜಸ್ಟ್ 6th ಏನು ಕವರ್ ಆಗಿದೆ, ದಟ್ ಈಸ್ ಅವರ್ ಫೋಕಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಆಸ್ಟರಾಯ್ಡ್ಸ್? ಸಾರಿ, ವಾಟ್ ಈಸ್ ದ ಡಿಫರೆನ್ಸ್? ನೋಡಿ, ಆಸ್ಟರಾಯ್ಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು, ಆಸ್ಟರಾಯ್ಡ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಕ್ವೆಶನ್ಸಿಂದ ನೋಡ್ಬೋದು ನಾವು. ಓಕೆ, ಇದಕ್ಕೆ ನಾವು ಏನು ಯಾವುದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಸಿಲೆಬಸ್ ಹುಡುಕಬೇಕು ಅಂತಂದರೆ PYQs ನಮಗೆ ಮಿರರ್ ಆಗಿ ಆ್ಯಕ್ಟ್ ಆಗ್ತವೆ. ಸೊ ಆಸ್ಟ್ರಾಯ್ಡಿಂದ ಎಷ್ಟು ಕ್ವೆಶನ್ಸ್ ಬಂದಿದ್ದಾವೆ ನೋಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಸ್ಟ್ರಾಯ್ಡ್ಸ್ ಆ್ಯಂಡ್ ಕಾಮೆಟ್ಸ್? ಅಗೇನ್, ಆಸ್ಟ್ರಾಯ್ಡ್ ಅಂದರೆ ಏನು ನೋಡಿದ್ವಿ, ಕಾಮೆಟ್ ಅಂದರೆ ಏನು ನೋಡಿದ್ವಿ, ಅದಷ್ಟೇ ಬೇಸಿಸ್ ಮೇಲೆ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡುವ. ಓಕೆ, ಆಸ್ಟ್ರಾಯ್ಡ್ಸ್ ಆರ್ ದಿ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್. ಓಕೆ, while comets are formed of a frozen gases held together by a rocky and metallic materials. ಓಕೆ, ನಾವು ನೋಡಿದ್ವಿ ಫ್ರೋಝನ್ ಗ್ಯಾಸಸ್ ಇದ್ದಾವೆ, ಈ ಥರ ಒಂದು ನ್ಯೂಕ್ಲಿಯಸ್ ಇತ್ತು, ಈ ಥರ ಎಲಾಂಗೇಟೆಡ್ ಸ್ಟ್ರಕ್ಚರ್ ಇತ್ತು. ಓಕೆ, ಇದರ ಡಯಾಮೀಟರ್ ಅಪ್ರಾಕ್ಸಿಮೇಟ್ಲಿ 1 to 10 ಕಿಲೋಮೀಟರ್ ಇತ್ತು. ಓಕೆ, ಇದು ಕೂಡ ಸನ್ನನ್ನು ರಿವಾಲ್ವ್ ಆಗ್ತಿತ್ತು. ಇದನ್ನು ನಾವು ಕಾಮೆಟ್ಸಲ್ಲಿ ನೋಡಿದ್ವಿ. ಓಕೆ, ಇದು ಕೂಡ ಏನು ರಾಕಿ ಆಬ್ಜೆಕ್ಟ್. Yes, okay, and made up of metallic materials. Okay, rocky object ಇದೆ ಅಂತಂದರೆ ಅದರಲ್ಲಿ ಮೆಟಾಲಿಕ್ ಇರ್ಬೋದು, ನಾನ್ ಮೆಟಾಲಿಕ್ ಇರ್ಬೋದು. ಓಕೆ, ಕಾಂಪೋಸಿಷನ್ ಕ್ಯಾನ್ ಬಿ ಎನಿಥಿಂಗ್, ಇಟ್ ಕ್ಯಾನ್ ಬಿ ಬೋತ್ ಆಲ್ಸೋ. ಓಕೆ, ಫಾರ್ ದ್ಯಾಟ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್. ಓಕೆ, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಆಸ್ಟ್ರಾಯ್ಡ್ಸ್ ಆರ್ ದಿ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್ ವೈಲ್ ಕಾಮೆಟ್ಸ್ ಆರ್ ಫಾರ್ಮ್ ಆಫ್ ಅ frozen gases held together by rocky and metallic materials. Okay, option 1 is correct. So option 1 ಇಲ್ಲದೆ ಇರುವಂಥ ಆಪ್ಷನ್ ಬಂದುಬಿಟ್ಟು ನಮಗೆ ಸಿ ಇದೆ. ಜಸ್ಟ್ ರೈಟ್ ಇಟ್ ಔಟ್, ತೆಗೆದುಬಿಡಿ ಇದನ್ನು. ಓಕೆ, ಗೋ ಟು ದಿ ಸೆಕೆಂಡ್ ಆಪ್ಷನ್. ಓಕೆ, ಏನಿದೆ, ಆಸ್ಟ್ರಾಯ್ಡ್ಸ್ ಆರ್ ಫೌಂಡ್ ಮೋಸ್ಟ್ಲಿ ಬಿಟ್ವೀನ್ ದ ಆರ್ಬಿಟ್ ಆಫ್ ಜುಪಿಟರ್ ಆ್ಯಂಡ್ ಮಾರ್ಸ್. ನೋಡ್ರಿ, ಥರ್ಡ್ ಟೈಮ್ ರಿಪೀಟ್ ಆಗ್ತಿದೆ ಇದೇ ಸ್ಟೇಟ್ಮೆಂಟ್. ಓಕೆ, 3 ಡಿಫ್ರೆಂಟ್ ಕ್ವೆಶನ್ಸಲ್ಲಿ asteroids are found mostly between the orbit of Jupiter and Mars. Yes, definitely yes. Okay, while comets are found mostly between the Venus and Mercury. ಇದರ ಏನೂ ಇರಲಿಲ್ಲ, ಸನ್ ಸುತ್ತಲೂನೇ ಇತ್ತು, ಬಟ್ ಈ ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಅಂತ ಹೇಳಿಬಿಟ್ಟು ನಮಗೆ ಸಿಗಲ್ಲ, ಆ ಥರ ಇರಲಿಲ್ಲ ಅದು. ಓಕೆ, ಸೊ ಅದಕ್ಕಾಗಿ ಈ ಆಪ್ಷನನ್ನು ನಾನು ರಾಂಗ್ ಅಂತ ತೆಗೆದುಬಿಡ್ತೀನಿ. ಓಕೆ, ಸೊ ಲೆಟ್ಸ್ ರಿಮೂವ್ ದಿ 2. 2 ತೆಗೆದುಬಿಟ್ರೆ ನನಗೆ 3 ಓದೋದು ಬೇಕಿಲ್ಲ. ಓಕೆ, ದಿಸ್ ಇಸ್ ವಾಟ್ ಯುವರ್ ಎಲಿಮಿನೇಷನ್ ಟೆಕ್ನಿಕ್ ಈಸ್. ಓಕೆ, 2 ಕ್ವೆಶನ್ ಪೇಪರ್ ಲೆಂದಿ ಇರುತ್ತೆ ಅಲ್ವಾ, UPSCಯಲ್ಲಿ ಕ್ವೆಶನ್ ಪೇಪರ್ ಲೆಂದಿ ಇರುತ್ತೆ. ಸೊ ಸಾಲ್ವ್ ಮಾಡಬೇಕಂದ್ರೆ ಈ ಥರ ಎಲಿಮಿನೇಷನ್ ಟೆಕ್ನಿಕ್ಕು ರೈಟ್ ಆನ್ಸರ್ ರೀಚ್ ಆಗೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಯೂಸ್ ದಿಸ್ ಟೆಕ್ನಿಕ್. ಓಕೆ, ಸೊ ಇದು ಮತ್ತು ಇದು ಹೋಯ್ತು. ಸೊ ಉಳಿದಿರೋದೇನು 1 and 3. 3 ನೀವು ಓದಿದ್ರು ಓಕೆ, ಓದಲಿಲ್ಲ ಅಂದರೂ ಓಕೆ. ಲೆಟ್ಸ್ ರೀಡ್ ಇಟ್ ಅಗೇನ್ ಒನ್ಸ್. Okay, comets shows a perceptible glowing tail while asteroids do not. Okay, asteroidಗೆ ಟೇಲ್ ಗ್ಲೋ ಆಗುವಂಥ ಟೇಲ್ ಇರಲ್ಲ, ಕಾಮೆಟ್ಸಿಗೆ ಅದು ಇತ್ತು. ನಾವು ಪ್ರೀವಿಯಸ್ಲಿ ನೋಡಿರುವಂಥ ಪಿಕ್ಚರಿಂದ ನಮಗಿದು ಕ್ಲಿಯರ್ ಆಗಿದೆ. ಓಕೆ, ಪಿಕ್ಚರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಯಲ್ಲಿ. ಸೊ ದ್ಯಾಟ್ ನಂದು ಆಪ್ಷನ್ 1 ಕರೆಕ್ಟ್ ಇದೆ, ಆಪ್ಷನ್ 3 ಕರೆಕ್ಟ್ ಇದೆ. ಜಸ್ಟ್ ಬೈ ನೋಯಿಂಗ್ ದ ಫ್ಯಾಕ್ಟ್, ಈ ಕಾಮೆಟ್ಸು ವೀನಸ್ ಮತ್ತು ಮರ್ಕ್ಯೂರಿ ಸುತ್ತಲೂ ಇಲ್ಲ, ಮರ್ಕ್ಯೂರಿ ಬಿಟ್ವೀನ್ ಇಲ್ಲ ಅನ್ನೋದು ಗೊತ್ತಿದ್ರೆ ಸಾಕು, 3 ನಾವು ಎಕ್ಸಾಕ್ಟ್ಲಿ ರೈಟ್ ಆನ್ಸರನ್ನು ರೀಚ್ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅಪ್ರೋಚ್ ದಿಸ್ ಕ್ವೆಶನ್. ಓಕೆ, let's go to the next question. Okay, yeah, it is done. Yeah, in order. Okay, next question is in order of their distance from the sun. See, exactly mentioned, in order of their distance from the sun, which of the following planets lies between Mars and Uranus? Yes, let's draw the diagram. This was my sun. Yes, sun ಆದಮೇಲೆ ಮರ್ಕ್ಯೂರಿ ಇತ್ತು, ವೀನಸ್ ಇತ್ತು, ಅರ್ತ್ ಇತ್ತು, ಮಾರ್ಸ್ ಇತ್ತು. ಓಕೆ, ಜುಪಿಟರ್ ಇತ್ತು. ಓಕೆ, ಜುಪಿಟರ್ ಆದಮೇಲೆ
ಸ್ಯಾಟರ್ನ್ ಇತ್ತು. ಓಕೆ, ಸ್ಯಾಟರ್ನ್ ಆದಮೇಲೆ ಯುರೇನಸ್ ಇತ್ತು, ನೆಪ್ಚೂನ್ ಇತ್ತು. ಸೊ ದಿಸ್ ಇಸ್ ಮೈ ನೆಪ್ಚೂನ್. ಓಕೆ, ನೆಪ್ಚೂನ್. ಸೊ ಕ್ವೆಶನ್ ಏನು ಕೇಳಿದ್ದಾರೆ, ಯಾವ ಪ್ಲಾನೆಟ್ಸು ಮಾರ್ಸ್ ಮತ್ತು ಯುರೇನಸ್ ಮಧ್ಯೆ ಇದೆ? ಮಾರ್ಸ್ ಇದು, ಯುರೇನಸ್ ಇದು. ಯಾವೆರಡು ಪ್ಲಾನೆಟ್ ಇದ್ದಾವೆ? ಜುಪಿಟರ್ ಇದೆ, ಸ್ಯಾಟರ್ನ್ ಇದೆ. ಇವೇ ಎರಡು ಪ್ಲಾನೆಟೇ ನಮ್ದು ಆನ್ಸರ್. ಓಕೆ, ಅರ್ತ್ ಆ್ಯಂಡ್ ಜುಪಿಟರ್ ಅಲ್ಲ, ಜುಪಿಟರ್ ಆ್ಯಂಡ್ ಸ್ಯಾಟರ್ನ್. ಎಸ್, ದಿಸ್ ಇಸ್ ಅವರ್ ಆನ್ಸರ್. ಸ್ಯಾಟರ್ನ್ ಆ್ಯಂಡ್ ಅರ್ತ್ ಅಂತೆ, ಎಲ್ಲಿ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಜಸ್ಟ್ ಪ್ಲೀಸ್ ಡೂ ರಿಮೆಂಬರ್ ದಿಸ್ ಸೀಕ್ವೆನ್ಸ್. ಓಕೆ, ಸ್ಯಾಟರ್ನ್ ಆ್ಯಂಡ್ ನೆಪ್ಚೂನ್, ನೋ ನೀಡ್ ಟು ಗೋ ಫಾರ್ ದಿ ಅದರ್ ಆಪ್ಷನ್. ಜುಪಿಟರ್ ಆ್ಯಂಡ್ ಸ್ಯಾಟರ್ನ್, ಜುಪಿಟರ್ ಮತ್ತು ಸ್ಯಾಟರ್ನ್ ನಮಗೆ ಮಾರ್ಸ್ ಮತ್ತು ಯುರೇನಸ್ ಮಧ್ಯದಲ್ಲಿದ್ದಾವೆ. ಓಕೆ, ಯಾ, ಇನ್ನೊಂದು ಕ್ವೆಶನ್ ಇದೆ ನೋಡಿ. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ಸ್ ಹ್ಯಾಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ಮೂನ್ಸ್? ನ್ಯಾಚುರಲ್ ಸ್ಯಾಟಲೈಟ್ಸಿಗೆ ನಾವು ಮೂನ್ಸ್ ಅಂತ ಕರಿತೀವಿ. ಯಾವ ಪ್ಲಾನೆಟ್ಸಿಗೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು, ದಿಸ್ ಇಸ್ ಯುವರ್ ಕರೆಂಟ್ ಅಫೇರ್ಸ್ ಕ್ವೆಶನ್. ನಾನು ಈ ಕ್ವೆಶನ್ ಆ್ಯಡ್ ಮಾಡಿರೋದು ಏನಕ್ಕೆ ಅಂದರೆ, ಈ ಸೆಕ್ಷನಿಂದ ಜಾಗ್ರಫಿಲಿ ಕರೆಂಟ್ ಅಫೇರ್ಸ್ ಯಾವ ಥರ ರಿಲೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬೇಕು. ಅದಕ್ಕಾಗಿ ಈ ಕ್ವೆಶನನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಇದು ಬಹಳ ಹಳೆ ಕ್ವೆಶನ್ನು. ಆ ಹಳೆ ಕ್ವೆಶನ್ ಪ್ರಕಾರ ನಮಗೆ ಜುಪಿಟರ್ ಆನ್ಸರ್ ಇತ್ತು, ಬಟ್ ನಮಗೆ ರೀಸೆಂಟ್ ಡಾಟಾ ಪ್ರಕಾರ ಸ್ಯಾಟರ್ನ್ ನಮಗೆ ಆನ್ಸರ್. ಓಕೆ, ಸ್ಯಾಟರ್ನ್ ಬಂದುಬಿಟ್ಟು ನಮ್ಗೆ ಮೋರ್ ದೆನ್ 140 ನ್ಯಾಚುರಲ್ ಸ್ಯಾಟಲೈಟ್ ಇದ್ದಾವೆ. ಜುಪಿಟರ್ಗೆ ಅಪ್ರಾಕ್ಸಿಮೇಟ್ಲಿ 95 ಇದ್ದಾವೆ. ಸೊ ಅಕಾರ್ಡಿಂಗ್ ಟು ಕರೆಂಟ್ ರೀಸೆಂಟ್ ಇನ್ಫಾರ್ಮೇಷನ್, ಸ್ಯಾಟರ್ನ್ಗೆ ಹೈಯೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಇದ್ದಾವೆ. ಈ ಕ್ವೆಶನ್ ತೆಗೆದಾಗ ಆನ್ಸರ್ ಇದಿರುತ್ತೆ, ಬಟ್ ರೀಸೆಂಟಾಗಿ ಆನ್ಸರ್, ಈಗ ಇದೇ ಕ್ವೆಶನ್ ರಿಪೀಟ್ ಆದರೆ ಆನ್ಸರ್ ನಮಗೆ ಚೇಂಜ್ ಆಗುತ್ತೆ. ಸೊ ಈ ಥರ ಕ್ವೆಶನ್ಸು ನಮಗೆ ಈ ಸೆಕ್ಷನಿಂದ ಸ್ಟ್ಯಾಟಿಕ್ಕಿಗೆ ನಮಗೆ ಕರೆಂಟ್ ಅಫೇರ್ಸನ್ನು ನಾವು ಲಿಂಕ್ ಮಾಡ್ಕೋಬೋದು. ನಿಮ್ಗೆ ಇದರಲ್ಲಿ ಮತ್ತೆ ವ್ಯತ್ಯಾಸ ಆದರೆ ನೀವು ಇನ್ನೆಲ್ಲೋ ಬರೆಯೋ ನೆಸೆಸರಿ ಇರಲ್ಲ. ಜಸ್ಟ್ ಈ ನೋಟ್ಸ್ ಎಲ್ಲಿರುತ್ತೆ ಅಲ್ವಾ, ಅಲ್ಲಿನೇ ಬರ್ಕೊಂಡ್ಬಿಟ್ರೆ ಬಹಳ ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕನೆಕ್ಟ್ ದಿ ಸ್ಟ್ಯಾಟಿಕ್ ವಿತ್ ಕರೆಂಟ್. ಓಕೆ, yeah, I think it is done. Yeah, yes, this is all about geography class 6 standard NCERT geography class 6 standard book textbook and the PYQs. ಇದನ್ನ ನೋಡಿದರೆ ನಮಗೆ ಗೊತ್ತಾಗ್ತಿದೆ PYQs ಅನ್ನು NCERT ಇಂದ ಯಾವ ಥರ ಕೇಳ್ತಿದ್ದಾರೆ ಅಂತ. ಸೊ ಇಷ್ಟೊಂದು ಕ್ವೆಶನ್ಸನ್ನು ನಾವು ಬರೀ 6th ಸ್ಟ್ಯಾಂಡರ್ಡಿಂದ ಮಾತ್ರನೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಜಾಗ್ರಫಿ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಜಾಗ್ರಫಿ NCERTs ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ನೆಕ್ಸ್ಟ್ ಜಾಗ್ರಫಿ ಕ್ಲಾಸಸ್ಸನ್ನು ಇದೇ ಪ್ಯಾಟರ್ನಲ್ಲಿ ಕಂಟೆಂಟ್ ನೋಡಿಬಿಟ್ಟು PYQ ಸಾಲ್ವ್ ಮಾಡ್ತಾ ಎಲಿಮಿನೇಷನ್ ಟೆಕ್ನಿಕ್ಕು. ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ಹೋಗಬೇಕು ಅಂತಂದರೆ ಇದರಲ್ಲಿರುವಂಥ ಒಂದಷ್ಟು ಸ್ಟೇಟ್ಮೆಂಟ್ಸು, ಈ ಟಾಪಿಕ್ ರಿಲೇಟೆಡ್ ಸ್ಟೇಟ್ಮೆಂಟ್ ಕೂಡ ನಮಗೆ ಅಲ್ಲಿ ಬಂದಿರುವಂಥ ಪಾಸಿಬಿಲಿಟಿ ಇದ್ದಾವೆ. ಓಕೆ, ಸೊ ಅದನ್ನು ನಾವು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು.